ಎಲ್ಲರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು. ಇವತ್ತು 4ನೆಯ ಪರ್ವಜಾಲನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ ಅವರು ಶ್ರೀರಾಮನೆಂಬ ಸೂಜಿಗಲ್ಲು ಎಂಬ ಅದ್ಭುತವಾದಂಥ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಪರ್ವಜಾಲನ್ಯಾಸ ಈಗ ಹೊಸದಾಗಿ ಸೇರ್ಕೊಂಡವರಿದ್ದರೆ ಅವ್ರಿಗೆ ಹೇಳೋದಾದರೆ, ಪರ್ವಜಾಲನ್ಯಾಸ ಅಂತ ನಾವು ನವರಾತ್ರಿಯ ಸಂದರ್ಭದಲ್ಲಿ ಪ್ರಾರಂಭ ಮಾಡಾಗಿತ್ತು. ಅಂದರೆ ನಮ್ಮ ಭಾಳಷ್ಟು ಆಚರಣೆಗಳು ಹಬ್ಬದ ಹಿನ್ನೆಲೆಯ ಕುರಿತಾದಂಥ ಚರ್ಚೆಯನ್ನು ಸರ್ ಅವರು ನಡೆಸ್ತಾ ಬಂದಿದ್ದರು. ಹಬ್ಬದ ಆಚರಣೆಯನ್ನು ನಾವು ಮಾಡ್ತೇವೆ, ಆದರೆ ಇತ್ತೀಚಿನ ಇದರೊಳಗೆ ಬರೀ ಕೇವಲ ಆಚರಣೆಯಾಗಿ ಉಳಿದಿದೆ. ಆಚಾರದ ಹಿಂದಿನ ವಿಚಾರ ಏನೋ ಒಂದು ಸ್ಪಷ್ಟತೆ ಇಲ್ಲ. ವೈಚಾರಿಕ ಹಿನ್ನೆಲೆ ಗೊತ್ತಿಲ್ಲದ್ರೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆದರೆ ಅದಕ್ಕೆ ಉತ್ತರ ದೊರೆದಿದ್ದಾಗ ಅದು ಆಚರಣೆಯನ್ನು ಕೂಡ ಹಿಂದುವರಿಯ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅದರ ವಿಶೇಷತೆಯ ಕುರಿತಾದಂಥ ಹಬ್ಬಗಳ ವಿಶೇಷ ಕುರಿತಾದಂಥ ಉಪನ್ಯಾಸ ಮಾಲಿಕೆಯನ್ನು ಸರ್ ಅವರು ಪ್ರಾರಂಭಿಸಿದರು. ಮೊದಲನೇದನ್ನು ನವರಾತ್ರಿಯ ವೈಶಿಷ್ಟ್ಯಗಳು ಒಂದು ಉಪನ್ಯಾಸ ಆಗಿತ್ತು. ನಂತರದಲ್ಲಿ ದೀಪಾವಳಿ ಕುರಿತು, ಅದರ ನಂತರ ಶಿವರಾತ್ರಿ ದಿನ ಕೂಡ ಉಪನ್ಯಾಸ ಆಗಿತ್ತು. ಹಾಗೆ ಇವತ್ತು ರಾಮನವಮಿಯ ಕುರಿತಾದ ಸಂದರ್ಭದಲ್ಲಿ ರಾಮನ ಕುರಿತಾದಂಥ ರಾಮನ ಆದರ್ಶಗಳ ಕುರಿತಾದಂಥ ಉಪನ್ಯಾಸವನ್ನು ಸರ್ ಮಾಡಲಿಕ್ಕಿದ್ದಾರೆ. ಸದ್ಯದಲ್ಲೇ ಮಹಾವೀರ ಜಯಂತಿಯಂದು ಕೂಡ ಈ ಪರ್ವಜಾಲನ್ಯಾಸ ಆಯೋಜಿಸಲಿಕ್ಕಿದ್ದೇವೆ. ಸರ್ ಈಗಾಗಲೇ ಹಾಕದ ಹಾಗೆ ರಾಮ ಅಂದರೆ ಆದರ್ಶ ಪುರುಷ. ಆದರೆ ರಾಮನ ಆದರ್ಶಗಳು ಇವತ್ತು ನಮಗೆ ಪ್ರಸಕ್ತವೆ. ಆದರ್ಶಗಳು ಕಾಲಬದ್ಧವೇ ಅಥವಾ ಕಾಲತೀತವೇ? ಇಂತಹ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ರಾಮನನ್ನು ನಾವು ದೇವಸ್ಥಾನದಲ್ಲಿ ಹಾಕಿಟ್ಟಿದ್ದೇವೆ, ಆದರೆ ಹೇಗೆ ರಾಮ ನಮಗೆ ಇವತ್ತಿಗೂ ಪ್ರಸಕ್ತ ಆಗ್ತಾನೆ ಅನ್ನೋ ಸಾಕಷ್ಟು ವಿಚಾರಗಳ ಕುರಿತು ಸರ್ ಅವರು ಮಾತಾಡಲಿಕ್ಕಿದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಈ ಪರ್ವ ಮಾಲಿಕೆಯ ಸರಣಿಯಲ್ಲಿ ಯುಗಾದಿ ಹಬ್ಬ ಬಿಟ್ಟು ಹೋಗಿದೆ. ಮಾಡಬೇಕು ಅಂತ ಇದ್ರು ಕೂಡ ಅದು ಹಿಂದಿನ ದಿವಸ ಜಾಲನ್ಯಾಸ ಆಗಿದ್ದರಿಂದ ಅದು ಬಿಟ್ಟು ಹೋಗಿದೆ. ಅದಕ್ಕೆ ತಮ್ಮ ಕ್ಷಮೆನ ಕೇಳ್ತೇನೆ. ಇನ್ನು ಮುಂದಿನ ಹೀಗೆ ಹೇಳಿದಾಗೇನೆ ಮಹಾವೀರ ಜಯಂತಿಯ ಬಗ್ಗೆ 5ನೇ ಜಾಲನ್ಯಾಸ 10ನೇ ತಾರೀಕು ಮಹಾವೀರ ಜಯಂತಿಯಂದೇ ಇಟ್ಕೋತೀವಿ. ಅದಕ್ಕೆ ತಾವು ಬರ್ಬೇಕಂತ ಕೇಳ್ಕೊತೀನಿ. ನಾವು ಬೇರೆ ಬೇರೆ ಶೀರ್ಷಿಕೆಯಲ್ಲಿ ಮಾಡಿದರೂ ಕೂಡ ಪರ್ವಜಾಲನ್ಯಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ನವರಾತ್ರಿಗೆ 440ಕ್ಕೂ ಮೀರಿ ಜನ ಯೂಟ್ಯೂಬ್ ನಲ್ಲಿ ನೋಡಿದ್ದು ನಮ್ಗೆ ಒಂದು ರೀತಿಯಲ್ಲಿ ಈ ಎಲ್ಲ ಪರ್ವಗಳ ಬಗ್ಗೆನೂ ಕೂಡ ನಮ್ಮ ಸಾಧ್ಯವಾದ್ರೆ ಈ ಕಾರ್ಯಕ್ರಮ ಮಾಡ್ಬೇಕು ಅನ್ನುವಂತ ಉತ್ಸ್ಫೂರ್ತಿಯನ್ನ ತಂದುಕೊಡ್ತು. ಆ ತಂದುಕೊಳ್ಳುವುದರಲ್ಲಿ ನಿಮ್ಮೆಲ್ಲರ ಪಾಲು ಇದೆ. ಅದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೇನೆ. ನನ್ನಿಷ್ಟಾಗಿ ನಾ ಮಾಡ್ತೀನಿ, ನಂಗೆ ಯಾವ ಧರ್ಮನೂ ಬೇಡ ಅಂತನ್ನೋರು ಕೂಡ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದು ಆಶ್ಚರ್ಯವಾದರೂ ಸತ್ಯ. ಯಾಕೆಂದ್ರೆ ಧರ್ಮ ಅನ್ನೋದು ಏಕವಚನ ಅಲ್ಲ. ಮೊದಲು ಅದನ್ನು ತಿಳ್ಕೊಳ್ಳೋಣ. ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಧರ್ಮ ವ್ಯಾಕರಣದ ರೀತಿಯೇ ಏಕವಚನ, ಅದರ ವಾಸ್ತವವಾಗಿ ಏಕವಚನ ಅಲ್ಲ. ಈಗ ನನ್ನ ದೇಹದ ಸ್ಥಿತಿಗತಿಯನ್ನು ನಾನು ನೋಡ್ಕೋಬೇಕು ಅನ್ನೋದು ಒಂದು ಧರ್ಮವೇ, ದೇಹ ಧರ್ಮನೇ. ಈಗ ನೀವು ಊಟ ಮಾಡಿದ್ರೆ ಯಾಕೋ ಉಳಿತೇ ಬರ್ತಿದೆ, ಬೆಳಗ್ಗೆ ತಿಂದಿದ್ದೆ ತಿಂಡಿನೇ ಅರ್ಗಿಲ್ಲ, ನಾನು ಊಟ ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ ಅಂತ ನಾವು ಹೇಳ್ತೀವಲ್ಲ, ನಾವು ದೇಹ ಧರ್ಮವನ್ನು ಪಾಲಿಸ್ತಾ ಇದ್ದೀವಿ. ಹಾಗಾಗಿ ನಾನು ಅನ್ನೋ ಕುರಿತ ಧರ್ಮವೇ ಎರಡಿದೆ, ದೇಹ ಧರ್ಮ, ಮನೋಧರ್ಮ ಅಂತ. ಇದನ್ನ ಹಾಗೂ ಹೀಗೂ ನಾವೆಲ್ಲ ಪಾಲಿಸ್ತಾನೂ ಇದ್ದೀವಿ. ಅದಕ್ಕೆ ನಾನು ಹೇಳಿದ್ದು ಧರ್ಮ ಅಂದ್ರೆ ನಾವು ಜಾತಿಯ ಆಚಾರಗಳು ಅನ್ನೋ ಅರ್ಥ ಮಾಡಿರೋದ್ರಿಂದ ಈ ಗೋಜಲುಗಳೆಲ್ಲ ಶುರುವಾಯ್ತು. ಧರ್ಮ ನಾವೀಗಾಗಲೇ ಆಚರಿಸ್ತಾ ಇದ್ದೀವಿ. ಹೊಟ್ಟೆ ಹಸಿದೆ ಇದ್ರೆ ಯಾರು ಊಟ ಮಾಡೋದಿಲ್ಲ. ಸರ್ವಜ್ಞ ಹೇಳಿದಾನೆ, ಹಸಿದೆ ಊಟ ಬೇಡ, ಹಸಿದು ಮತ್ತಿರಬೇಡ ಅಂತ ಹೇಳ್ತಾರೆ. ಅದನ್ನ ಮಾಡಲ್ಲ ನಾವು. ಹಸಿದ್ರು ಬೇರೆ ಕೆಲಸ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಮಾಡ್ತಾ ಕೂತಿರ್ತೀವಿ. ಅದೇನಾದ್ರು ಈಗ ಧರ್ಮ ಅನ್ನೋದು ದೇಹ ಧರ್ಮ, ಮನೋಧರ್ಮ ಎರಡೂ ಸೇರಿ ವ್ಯಕ್ತಿ ಧರ್ಮ ಅಂತ ಕರಿತೀನಿ ನಾನು. ಸೊ ವ್ಯಕ್ತಿ ಧರ್ಮದಲ್ಲಿ ಮುಖ್ಯವಾಗಿ 2 ಭಾಗ, ದೇಹ ಧರ್ಮ, ಮನೋಧರ್ಮ ಅಂತ.
ಎರಡನೇದು ಪ್ರಕೃತಿ ಧರ್ಮ ಅಂತಲೂ ಒಂದುಂಟು. ಪ್ರಕೃತಿ ಧರ್ಮ ಅಂದ್ರೆ ಏನು? ಬೇಸಿಗೆ ಬಂತು, ತೆಳ್ಳೆನೆ ಬಟ್ಟೆ ಹಾಕೋತೀನಿ, ಬಿಳಿ ಬಣ್ಣದ ಬಟ್ಟೆ ಹಾಕೋತೀನಿ, ಯಾಕೆಂದ್ರೆ ಬಿಸಿನ ಹೀರ್ಕೊಂಡ್ಬಿಟ್ರೆ ನಂಗೆ ದೇಹಕ್ಕೆ ಮುಜುಗರ ಆಗುತ್ತೆ ಅಂತ ಚಳಿಗಾಲದಲ್ಲಿ ಸ್ವೆಟರ್ ಹಾಕೋತೀನಿ. ಇದು ಒಂದು ರೀತಿಯಲ್ಲಿ ಋತು ಧರ್ಮ. ಋತು ಧರ್ಮವನ್ನು ಒಂದ್ ಸ್ವಲ್ಪ ಮಟ್ಟಿಗೆ ಅನುಸರಿಸ್ತಿದ್ದೀನಿ. ಇದು ಧರ್ಮ ಅಂತ ನಂಗೆ ಗೊತ್ತಿಲ್ಲ. ನಾವು ಆಚರಿಸುವ ಅನೇಕ ಧರ್ಮಗಳು ನಾವು ಮಾಡ್ತಾ ಇದ್ದೀವಿ, ಅದನ್ನ ಧರ್ಮ ಅಂತ ನಾವು ಗುರುತಿಸೋದಿಲ್ಲ. ಅಷ್ಟೇ ಹೊರತು ಧರ್ಮವನ್ನು ಆಚರಿಸಿದವರು ಯಾರೂ ಇಲ್ಲ. ಯಾರು ಆಚರಿಸದೆ ಹೋದ್ರೆ ಬದುಕಕ್ಕೂ ಆಗಲ್ಲ. ಪ್ರಕೃತಿ ಧರ್ಮಕ್ಕೆ ಹೊಂದಿಕೊಳ್ಳದೆ ಇದ್ರೆ ನಮ್ಮ ಆರೋಗ್ಯ ಕೆಡುತ್ತೆ ಅಂತ ಸುಶ್ರುತ ಹೇಳ್ತಾನೆ. ಪ್ರಕೃತಿ ಧರ್ಮದಲ್ಲೂ ಅನೇಕ ಭಾಗ ಇದೆ. ಋತು ಧರ್ಮ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ. ಅದಕ್ಕೆ ತಕ್ಕ ನಾವು ಬದಲಾಗ್ತೀವಲ್ಲ, ಇದನ್ನ ಋತು ಧರ್ಮಕ್ಕೆ ಹೊಂದ್ಕೊಳ್ಳೋದು ಅಂತಾನೆ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತಾಪಾಮ್ಯಹಂ ಅಹಂ ವರ್ಷ, ನಾನೇ ಮಳೆ ನಾನೇ ಬಿಸಿಲು ಅಂತ ಹೇಳ್ತಾನೆ ಕೃಷ್ಣ. ಆದ್ದರಿಂದ ಇಲ್ಲಿ ಇಡೀ ಪ್ರಕೃತಿಗೆ ನಾವು ಬದ್ಧರಾಗಿ ಕೆಲಸ ಮಾಡುವಂತದ್ದು ಒಂದಷ್ಟಿದೆ. ಇನ್ನು ಸಮಾಜಕ್ಕೆ ಬದ್ಧರಾಗಿ ಮಾಡುವಂತ ಕೆಲಸ ಇದೆ. ಸಮಾಜಕ್ಕೆ ಬದ್ಧರಾಗಿ ಮಾಡುವಂತ ಕೆಲಸ ಅಂದ್ರೆ ಈಗ ನಮ್ಮಲ್ಲಿ ದೊಡ್ಡ ಹಲಸಿನಂಟಿದ್ರೆ ಪಕ್ಕದ ಮನೆಯವ್ರಿಗೂ ಕೊಟ್ಟು ಹಂಚ್ಕೊಂಡು ತಿಂತೀವಿ. ಇದು ಒಂದು ರೀತಿಯಲ್ಲಿ ಸಾಮಾಜಿಕ ಧರ್ಮ. ಆದ್ರೆ ಇವನ್ನೆಲ್ಲವನ್ನು ಎಲ್ಲಾ ಸಂದರ್ಭದಲ್ಲೂ ತೀವ್ರವಾಗಿ ಮಾಡೋದಿಲ್ಲ. ಈಗ ಯುದ್ಧ ಆದಾಗ ಸೈನಿಕರ ಬಗ್ಗೆ ನಮ್ಗೆ ಇಲ್ಲದ ಗೌರವ ಬರುತ್ತೆ, ಯುದ್ಧ ಇಲ್ಲದೆ ಇದ್ದಾಗ ಅವ್ರನ್ನ ಮರೆತು ಬಿಡ್ತೀವಿ. ಸೊ ಹೀಗಾಗಿ ಈ ಮೂರು ಧರ್ಮಗಳನ್ನು, ವ್ಯಕ್ತಿ ಧರ್ಮ ಮತ್ತು ಸಮಾಜ ಧರ್ಮ ಮತ್ತು ಪ್ರಕೃತಿ ಧರ್ಮ ಮೂರನ್ನು ಸರಿದೂಗಿಸಿಕೊಂಡು ಹೋದರೆ ವ್ಯಕ್ತಿಯ ಆರೋಗ್ಯ, ಪ್ರಕೃತಿಯ ಆರೋಗ್ಯ, ಸಮಾಜದ ಆರೋಗ್ಯ ಮೂರು ಕಾಪಾಡೋಕ್ ಸಾಧ್ಯ ಆಗುತ್ತೆ. ಮೂರು ಕಾಪಾಡಬೇಕು. ನಾವು ಮೂರು ಇದ್ರೆ ನಾವು ಬದುಕಕ್ಕಾಗೋದು. ಮೂರು ಕಾಲು ತ್ರಿಪಾದಿಯಲ್ಲಿ ಒಂದ್ ಕಾಲು ಮೋಟ ಆಗ್ಬಿಟ್ರೆ ಏನಾಗುತ್ತೆ? ಕುಂಟತ್ತೆ. ಈಗ ನಾವು ಪ್ರಕೃತಿ ಧರ್ಮ ಪಾಲಿಸ್ತಾ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ, ಋತು ಧರ್ಮವೂ ಬದಲಾಗ್ತಾ ಇದೆ, ಮಳೆ ನೀರು ಜಾಸ್ತಿ ಬರುತ್ತೆ. ಹೀಗಾಗಿ ಆತ್ಮೀಯರೇ, ಈ ಮೂರು ಧರ್ಮಗಳು ಕೂಡ ಮುಖ್ಯ. ಮೂರು ಶೀರ್ಷಿಕೆಯಲ್ಲಿರುವ ಅನೇಕ ಧರ್ಮಗಳು. ಅದಕ್ಕೆ ಧರ್ಮ ಕಷ್ಟ. ಯಾಕೆಂದ್ರೆ ಧರ್ಮದಲ್ಲಿ ಜಿಜ್ಞಾಸೆ ಬರುತ್ತೆ, ಧರ್ಮ ಜಿಜ್ಞಾಸೆ ಬರುತ್ತೆ. ಧರ್ಮ ಜಿಜ್ಞಾಸೆ ಯಾಕೆ ಬರುತ್ತೆ? ಈಗ ಒಂದೇ ಒಂದ್ ಬಳೆ ಹಾಕೊಂಡಿದ್ರೆ ಹೆಣ್ಮಗಳು ಎಷ್ಟು ಜೋರಾಗಿ ಕೈ ಬೀಸಿದ್ರು ಶಬ್ದ ಆಗಲ್ಲ. 2 ಬಳೆ ಹಾಕೊಂಡ್ರೆ ಶಬ್ದ ಆಗುತ್ತೆ, 10 ಬಳೆ ಹಾಕೊಂಡ್ರೆ ಇನ್ನೂ ಜಾಸ್ತಿ ಶಬ್ದ ಆಗುತ್ತೆ. ಹಾಗಾಗಿ ನಾವು ಆಚರಿಸಬೇಕಾದ ಧರ್ಮಗಳ ಸಂಖ್ಯೆಯೇ ಬಹಳವಾಗಿ ಇದೆ. ಆ ಧರ್ಮಗಳು ಪರಸ್ಪರ ತಾಕಲಾಟಕ್ಕೂ ಒಳಗಾಗುತ್ತವೆ, ಪರಸ್ಪರ ಪೂರಕವಾಗೂ ಇರುತ್ತೆ. ಈ ಎಲ್ಲ ಅಂಶವೂ ನಿಜ. ನಾನೀಗ ಹಬ್ಬದ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಧರ್ಮದ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಅಂತ ನೀವು ಕೇಳೋದಕ್ ಮುಂಚೆ ನಾನೀಗ ಆ ಭಾಗಕ್ಕೆ ಬರ್ತೀನಿ. ಈ ಧರ್ಮಕ್ಕೂ ಹಬ್ಬಕ್ಕೂ ಏನ್ ಸಂಬಂಧ? ಧರ್ಮ ಪರ್ವ ಎರಡು ನೋಡಿ ಹೇಗಿದೆ, ಒಂದೇ ತರ ಇದೆ ಶಬ್ದ. ಇದಕ್ಕೂ ಅರ್ಕಾವತ್ತಿದೆ, ಅದಕ್ಕೂ ಅರ್ಕಾವತ್ತಿದೆ. ಇದು ಮೊದಲನೇ ಅಕ್ಷರ ಇದು ಹರಸ್ವ, ಅದು ಹರಸ್ವ. ಹಾಗೆ ಈ ಧರ್ಮ ಹಬ್ಬ ಅಂದ್ರೆ ಏನು ಅಂತಂದ್ರೆ ಈ ಮೂರರ ಪ್ರಜ್ಞೆಯನ್ನ ಒಟ್ಟಿಗೆ ಸಂಭ್ರಮಿಸೋದಿದೆಯಲ್ಲ, ಅದು ಹಬ್ಬ. ಪರ್ವ ಅಂದ್ರೆ ಹಬ್ಬ ಅಂತ, ಹಬ್ಬ ಅಂದ್ರೆ ಸಡಗರ ಅಂತ. ಸಡಗರ ಯಾವಾಗ ಆಗುತ್ತೆ? ನಾನು ನನ್ನದೇ ಯೋಚನೆ ಮಾಡ್ತಿದ್ದೆ, ನಾಳೆ ಬೆಳಗ್ಗೆ ಹೆಣ್ಮಕ್ಳು ನಾಳೆ ಬೆಳಗ್ಗೆ ಏನ್ ತಿಂಡಿ ಮಾಡ್ಲಿ, ಏನ್ ಅಡಿಗೆ ಮಾಡ್ಲಿ, ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ಲಿ, ನಾನು ನನ್ನಂತ ಸೋಮಾರಿ ಏನ್ ಕೆಲಸ ಏನ್ ಬರೀಲಿ, ಇವತ್ತು ಮುಂದಿನ ವೆಬಿನಾರ್ ಏನ್ ಮಾಡ್ಲಿ, ಏನೋ ನಮ್ ಧರ್ಮದಲ್ಲಿ ನಾವಿದೀವಿ. ಆದ್ರೆ ಮೂರನ್ನು ಒಟ್ಟಿಗೆ ಮಾಡುವಂಥದ್ದನ್ನ ಹಬ್ಬ ಅಥವಾ ಪರ್ವ ಅಂತ ಕರೀತಾರೆ. ಆ ಪರ್ವ ಕಾಲದಲ್ಲಿ ನೋಡಿ, ಯಾವುದೇ ಹಬ್ಬ ಋತು ಧರ್ಮವನ್ನ ಆಧರಿಸಿದೆ. ಆ ಋತು ಧರ್ಮವನ್ನ ಆಧರಿಸಿದ ಹಬ್ಬ ಇದೆಯಲ್ಲ, ಅದನ್ನ ಸಾಮಾಜಿಕರೊಂದಿಗೆ ಹಂಚಿಕೊಂಡು ಮಾಡ್ತೇವೆ. ಹಬ್ಬದ ದಿವಸ ಪಕ್ಕದ ಮನೆಯವ್ರನ್ನು ಕರಿತೀವಿ, ಅರಿಶಿನ ಕುಂಕುಮ ಬನ್ನಿ ಅಂತೀವಿ, ಅಥವಾ ನಮ್ಮಲ್ಲಿ ಮಾಡಿದ ಸ್ವೀಟ್ ಅವ್ರಿಗೆ ಕೊಡ್ತೀವಿ, ಅವ್ರ ಮೇಲೆ ಮಾಡಿದ ಸ್ವೀಟ್ ವಿನಿಮಯ ಮಾಡ್ಕೋತೀವಿ. ಆದ್ದರಿಂದ ನಮ್ಮ ಸಾಮಾಜಿಕ ಪ್ರಜ್ಞೆ ಜಾಗೃತವಾಗಿ ಸಮಾಜ ಧರ್ಮವನ್ನ, ವ್ಯಕ್ತಿ ಧರ್ಮವನ್ನ ಎರಡನ್ನೂ ಒಮ್ಮೆಗೆ ಆಚರಿಸೋದಕ್ಕೆ ಪ್ರೇರಣೆ ಯಾವುದು? ಪ್ರಕೃತಿ ಧರ್ಮ. ಇದು ತುಂಬಾ ಗಮನಿಸಬೇಕಾದ. ಆದ್ದರಿಂದ ಶ್ರೀರಾಮನವಮಿ ಯಾವಾಗ ಬರುತ್ತೆ ಅಂತಂದ್ರೆ ಚೈತ್ರ ಮಾಸದಲ್ಲಿ ಬರುತ್ತೆ. ವಾಸ್ತವವಾಗಿ ಶ್ರೀರಾಮನವಮಿಯ ದಿವಸ ಮಾಡ್ತಿದ್ದಿಲ್ಲ, 10 ದಿವಸನೂ ಕೂಡ ಮಾಡ್ತಾ ಇದ್ರು. ಅದಕ್ಕೆ ಅದನ್ನ ಚೈತ್ರ ನವರಾತ್ರಿ ಅಂತ ಕರೆಯೋದು. ಹೇಗೆ ದಸರಾ ಹಬ್ಬದಲ್ಲಿ ಶರನ್ ನವರಾತ್ರಿ ಇದೆಯೋ,
ಇಲ್ಲಿ ಚೈತ್ರ ನವರಾತ್ರಿ, ಶರತ್ ಋತು ಆ ಋತುಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಚೈತ್ರ ನವರಾತ್ರಿ. ಚೈತ್ರ ನವರಾತ್ರಿ ಅಂತ ನಾವು ಮಾಡ್ತಾ ಇರೋದಕ್ಕೆ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂತ ನೋಡಿ. ತನ್ನ ಮೈಯಿನ ಎಲೆಗಳನ್ನೆಲ್ಲ ಕೊಡವಿ ಮರ ಇದೆಯಲ್ಲ, ಅದು ಬೆತ್ತಲೆಯಾಗಿ ನಿಂತಿದೆ. ಆದರೆ ಆ ಸುಡು ಬಿಸಿಲನ್ನು ಪ್ರತಿಭಟಿಸಿ ಇದು ಎಲೆ ಮತ್ತೆ ಚಿಗುರೋದಕ್ಕೆ ಪ್ರಾರಂಭ ಆಗುತ್ತೆ. ಎಲೆ ಚಿಗುರುವ ತೀವ್ರತೆಯಲ್ಲಿ ಭೂಮಿಯಿಂದ ನೀರನ್ನ ಹೀರ್ಕೊಂಡು ಇದೇನಾಗುತ್ತೆ, ಉತ್ಸಾಹವಾಗಿ ಸಸ್ಯದಲ್ಲಿ ಎಲ್ಲಾ ಕ್ರಿಯೆಗಳು ನಡೆಯುತ್ತೆ. ಹಾಗೆ ನಾವು ಕೂಡ ಬಿಸಿಲಿನ ಬೇಗೆ ಝಳದ ಮಧ್ಯೆ ನಾವು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ವರ್ಷ ಪೂರ್ತಿಗೆ ಯೋಜನೆ ತಯಾರಿಸ್ತೀವಿ. ವರ್ಷ ಪೂರ್ತಿಗೆ ಯೋಜನೆ ತಯಾರಿಸ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು? ವರ್ಷ ಪೂರ್ತಿ ಯೋಜನೆ ಮಾಡ್ಬೇಕಾದ್ರೆ ನಾವು ವರ್ಷವನ್ನು ಪೂರ್ತಿ ಕಲ್ಪಿಸ್ಕೊಂಡು ಹೇಗ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಹೇಗ್ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಏನ್ ಬೇಕು? ನಾವು ನಮ್ಮ ಹಿಂದಿನ ಅನುಭವಗಳು, ಸಮಾಜವನ್ನು ಕುರಿತಂತೆ, ಪ್ರಕೃತಿಯನ್ನು ಕುರಿತಂತೆ ನಮ್ಮ ಅನುಭವಗಳು ಕೆಲಸ ಮಾಡ್ಬೇಕು. ನಾವು ನಮ್ಮ ವೈಯಕ್ತಿಕ ಅನುಭವ ಮಾತ್ರ ತಗೋತೀವಿ, ಅದನ್ನ ಬಿಟ್ಟಿದೀವಿ ಇಲ್ಲಿ. ಆಮೇಲೆ ಎರಡನೇದು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಆದರ್ಶಗಳನ್ನ ಇಟ್ಕೊಂಡು ನಾವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕಾಗುತ್ತೆ. ಗೊತ್ತಿಲ್ಲ ಆದರ್ಶ ನಡೆಯುತ್ತೋ ಇಲ್ವೋ ಏನು ಗೊತ್ತಿಲ್ಲ ನಮ್ಗೆ. ಆದ್ದರಿಂದ ನಮ್ಮ ಚೈತ್ರ ಮಾಸದಲ್ಲಿ 10 ದಿನ ಮಾಡುವಂತಹ ಯೋಜನೆ ಇದೆಯಲ್ಲ, ವರ್ಷಕ್ಕೆ ಮಾಡುವ ಯೋಜನೆ ಇದೆಯಲ್ಲ, ಆ ಯೋಜನೆಯಲ್ಲಿ ನಾವು ಪ್ರಕೃತಿ, ಸಮಾಜ, ನನ್ನ ಅನುಭವ ಎಲ್ಲವನ್ನೂ ಕೂಡಿಸಿ ಯೋಜನೆ ತಯಾರಿಸಬೇಕು. ನನ್ನ ಅನುಭವದಲ್ಲಿ ಆದರ್ಶವನ್ನು ಸೇರಿಸಬೇಕಾಗಿದೆ. ನನ್ನ ಅನುಭವವನ್ನು ಸೇರಿಸ್ತೀವಿ ನಾವು, ನಮ್ಗೆ ಗೊತ್ತಿದ್ದ ಸೇರಿಸ್ತೀವಿ. ಆದ್ರೆ ವರ್ಷಕ್ಕೆ ಯೋಜನೆ ಮಾಡ್ಕೊಳ್ಳೋದು ಇವತ್ತು ನಮಗಲ್ಲಿ ರೂಢಿ ಇಲ್ಲ. ಆದ್ರೆ ಮಾಡ್ಬೇಕಾಗುತ್ತೆ. ಹಾಗೆ ಮಾಡಿದರೆ ಆಗ ನಾವು ವರ್ಷವಿಡೀ ಅದನ್ನ ಜಾರಿಗೆ ತರಕ್ಕೆ ಹೋಗ್ತೀವಿ. ಅಂದ್ರೆ 6 ತಿಂಗಳು ಕಳೆಯುವ ವೇಳೆಗೆ ನನ್ನ ಆದರ್ಶ, ನಾನು ಮಾಡಿರೋ ಯೋಜನೆಯಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆ ಏರುಪೇರಿಗೆ ರಿಪೇರಿ ಮಾಡೋದಿದೆಯಲ್ಲ, ವಾಸ್ತವ ಪ್ರಜ್ಞೆಯಿಂದ ಮಾಡೋದಿದೆಯಲ್ಲ, ಅದನ್ನ ಶರನ್ನವರಾತ್ರಿಯಲ್ಲಿ ಮಾಡ್ತೀವಿ. ಜ್ಞಾಪಕ ಮಾಡ್ಕೊಳ್ಳಿ, ಚೈತ್ರ ನವರಾತ್ರಿಯಲ್ಲಿ ರಾಮಾಯಣ, ಶರನ್ನವರಾತ್ರಿಯಲ್ಲಿ ಮಹಾಭಾರತದ ಛಾಯೆ ಜಾಸ್ತಿ ಇದೆ. ಈ ಚೈತ್ರ ನವರಾತ್ರಿಯಲ್ಲಿ ಯಾಕೆ ರಾಮಾಯಣ ಅಂತಂದ್ರೆ, ರಾಮಾಯಣ ತುಂಬಾ ಸರಳ ಸಮಾಜದ ಆದರ್ಶ, ಅಲ್ಲಿ ಆದರ್ಶ ಕೇಂದ್ರಿತವಾದಂತಹ ಚಿಂತನೆ ಇರುವಂತದ್ದು ರಾಮಾಯಣದಲ್ಲಿ ನಾವು ಕಾಣ್ತೀವಿ. ಆದ್ರೆ ಮಹಾಭಾರತದಲ್ಲಿ ಯಾರು ಒಂದು ಕ್ರಮಬದ್ಧವಾಗಿ ಹುಟ್ಟಲಿಲ್ಲ, ಕ್ರಮಬದ್ಧವಾಗಿ ಸಾಯೋದೂ ಇಲ್ಲ. ಎಲ್ಲ ಪಾತ್ರಗಳದ್ದು ಗೋಜಲೆ. ಆದ್ರಿಂದ ವಾಸ್ತವದ ಗೋಜಲಿಗೆ ಒತ್ತು ಕೊಡುವುದು ಶರನ್ನವರಾತ್ರಿಯಲ್ಲಿ, ಆದರ್ಶಕ್ಕೆ ಒತ್ತು ಕೊಡುವುದು ಶ್ರೀರಾಮನವಮಿಯಲ್ಲಿ ಅನ್ನುವಂಥದ್ದನ್ನು ಗಮನಿಸಿ. ಇನ್ನೊಂದು ಅಂಶ ಗಮನಿಸಿ, ಶ್ರೀರಾಮನವಮಿ ದಿವಸ ಪಾನಕ ನೀರು ಮಜ್ಜಿಗೆ ಹಂಚುವಂಥದ್ದು. ಈ ಪಾನಕ ನೀರು ಮಜ್ಜಿಗೆ ಯಾಕೆ ಹಂಚಬೇಕು ಅಂತಂದ್ರೆ, ವಿಜ್ಞಾನದ ಮೂಲಭೂತ ಜ್ಞಾನ ಇದ್ದವ್ರಿಗೆ ನಾವು ಬೆವರಿ ಏನಾಗುತ್ತೆ, ನೀರಿನ ಅಂಶ ತುಂಬಾ ವೇಗವಾಗಿ ನಷ್ಟ ಆಗುತ್ತೆ, ಆಮೇಲೆ ಬಾಯಾರಿಕೆ ಆಗುತ್ತೆ. ಹೀಗಾಗಿ ಅಲ್ಲಿಗೂ ಪ್ರಕೃತಿ ಸ್ವಲ್ಪ ಸರಿದೂಗಿಸುತ್ತೆ. ಬಾಯಾರಿಕೆ ಆಗೋದು ಎಲ್ಲ ಶುರುವಾದಾಗ ಮೂತ್ರ ವಿಸರ್ಜನೆ ಕಡಿಮೆ ಆಗುತ್ತೆ ಬೇಸಿಗೆಯಲ್ಲಿ, ಆದ್ರೂ ನೀರಿನ ನಷ್ಟ ಗಣನೀಯವಾಗಿ ಆಗುತ್ತೆ. ಆ ನೀರಿನ ನಷ್ಟವನ್ನು ಸರಿದೂಗಿಸುವ, ಬಾಯಾರಿಕೆಯನ್ನು ಸರಿದೂಗಿಸುವ ಒಂದು ವಿಧಾನವಾಗಿ ಆ ಪ್ರಕೃತಿಯ ಆ ಬದಲಾವಣೆಗೆ ತಕ್ಕಾಗ ಹಬ್ಬದಲ್ಲಿ ಅವತ್ತು ಏನು ತುಂಬಾ ಇದು ಕಷ್ಟವಾದಂತ, ಜೀರ್ಣಿಸ್ಕೊಳ್ಳೋಕೆ ಕಷ್ಟವಾಗಿರುವಂತದ್ದು ಮಾಡೋದಿಲ್ಲ. ನೀರು, ಪಾನಕ ಇಂಥದನ್ನ ಕೊಡುವಂಥದ್ದು ನಮ್ಮಲ್ಲಿ ರೂಢಿ ಇದೆ. ನೀರ್ ಮಜ್ಜಿಗೆ, ಪಾನಕ ಎರಡು ಕೊಡುವಂಥದ್ದು ಆ ತರ ರೂಢಿ. ಹಾಗಾಗಿ ಪ್ರಕೃತಿಯ ಅಗತ್ಯಕ್ಕೆ ತಕ್ಕಾಗಿ ದೇಹದ ಅಗತ್ಯವನ್ನು ಪರಿಗಣಿಸಿ ಈ ಆಚರಣೆ ಬಂದಿದೆ ಅಂತ. ಆದ್ರಿಂದ ಇವನ್ನೆಲ್ಲ ಕೈ ಬೀಳೋಕ್ ಮುಂಚೆ ಒಂದ್ಸರಿ ಯೋಚನೆ ಮಾಡ್ಬೇಕು, ಇದೆಲ್ಲ ಯಾಕೆ ಬಂದಿರ್ಬೋದು ಅಂತ. ಆದ್ರಿಂದ ಪರ್ವಜಾಲದ ಇಡೀ ನಮ್ಮ ಜಾಲನ್ಯಾಸದ ಒಂದೇ ಗುರಿ ಆಲೋಚನೆ ಮಾಡುವಂಥದ್ದು. ನಾವು ಒಂದು ದಿಕ್ಕಲ್ಲಿ ಆಲೋಚನೆ ಮಾಡಿ ಅಷ್ಟೇ ಅಂತ. ಈ ನೋಡಿ, ಧರ್ಮ ಅಂತಿದ್ದಾಗ ಈ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ, ಎಲ್ಲಾ ಧರ್ಮದವರು ಪ್ರಕೃತಿಗೆ ಬರಲೇಬೇಕಲ್ಲ, ಅದನ್ನ ಬಿಟ್ಟು ಬಿಡ್ತೀವಿ ನಾವು. ಧರ್ಮ ಅನ್ನೋ ಪದಕ್ಕೆ ಅನೇಕ ಆಯಾಮಗಳಿರೋದಕ್ಕೆ ಒಂದೇ ಒಂದು ಆಯಾಮ ಕೊಟ್ಟು ಒಂದೇ ದಿಕ್ಕಲ್ಲಿ ಯೋಚನೆ ಮಾಡ್ತೀವಿ. ಇದು ನಮ್ಮ ತೊಂದರೆ. ಅದನ್ನ ಹೋಗ್ಸೋದಕ್ಕೆ ಈ ಪರ್ವಜಾಲ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ಮರಿಬೇಡಿ. ಈಗ ಅದೆಲ್ಲ ಆಯ್ತು. ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗೆ ನಾವು ವೈಯಕ್ತಿಕವಾಗಿ ಮಾಡ್ತೀವಿ, ಸಾಮಾಜಿಕವಾಗಿ ಮಾಡ್ತೀವಿ ಅನ್ನೋದು ನಾನು ಬೇರೆ ಹೇಳ್ಬೇಕಾಗಿಲ್ಲ.
ಒಂದು ಬೇರೆ ಬೇರೆ ಸಂಘಗಳು ಸಂಸ್ಥೆಯವರು ಹಳ್ಳಿಗಳಿಗೆ ಹೋಗ್ಬಿಟ್ರಂತೂ ಅಲ್ಲಿರೋ ಊರಲ್ಲಿ ಎಲ್ಲಾ ಊರಲ್ಲೂ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನದಲ್ಲಿ ಪಾನಕ, ನೀರ್ ಮಜ್ಜಿಗೆ, ಕೋಸಂಬರಿ ಎಲ್ಲವನ್ನು ಕೊಡುವಂತದ್ದು ರೂಢಿ ಇವತ್ತಿಗೂ ಇದೆ. ಹೀಗಾಗಿ ಹಬ್ಬ ಅನ್ನೋದು ರಾಮನ ಕೇಂದ್ರಿತ ಅಲ್ಲ, ಪ್ರಕೃತಿ ಕೇಂದ್ರಿತ. ರಾಮ ಒಂದು ನೆವ ಆಗ್ತಾನಷ್ಟೇ. ಇದು ಒಂದು ಅಂಶ. ಈಗ ರಾಮನವಮಿಯ ಹಬ್ಬದ ಬಗ್ಗೆ ನಾನು ಇಷ್ಟು ಹೇಳಿದ ಆದ್ಮೇಲೆ ಈಗ ರಾಮನವಮಿಗೆ ಬರ್ತೀನಿ. ರಾಮನವಮಿಗೆ ರಾಮ ಕೇಂದ್ರಿತವಾಗಿದೆಯಲ್ಲ, ಕೆಲವರು ವೈಚಾರಿಕತೆ ಅಂದ್ರೆ ನಾವು ಚರ್ಚೆ ಮಾಡೋದು. ಯಾವುದೇ ಒಂದು ವಿಷಯನ ಅನೇಕ ದೃಷ್ಟಿಕೋನದಿಂದ ನೋಡಿ ಚರ್ಚೆ ಮಾಡೋದನ್ನ ನಾವು ವೈಚಾರಿಕತೆ ಅಂತ ಕರೆಯೋದಾದ್ರೆ, ನಮ್ಮ ವೈಚಾರಿಕತೆ ರಾಮನ ಬಗ್ಗೆ ಮಾಡ್ಬೇಕು, ರಾಮನವಮಿ ಬಗ್ಗೆ ಮಾಡ್ಬೇಕು ಅಂತ ಆದ್ರೆ ಮೊದಲನೇ ಪ್ರಶ್ನೆ ರಾಮನ್ ಬಗ್ಗೆನೇ ಯಾಕೆ ಮಾಡ್ಬೇಕು? ಯಾಕಂದ್ರೆ ನಮ್ಗೆ ಯಾವಾಗ್ಲೂ ನಾವು ರಾಮನ ಜೊತೆಲೂ ಸ್ಪರ್ಧೆ ಮಾಡೋರೆ. ನನ್ನ ಹಾಗೆ ಅವನು ಒಬ್ಬ ಮನುಷ್ಯ, ಅವನ್ಗೆ ಯಾಕೆ ಮಾಡ್ಬೇಕು? ಅವನೇನೋ ಒಂದು ಒಳ್ಳೆ ಕೆಲಸ ಮಾಡ್ದ ಅಂತ ದೇವರು ಅಂತ ಕಾವ್ಯದಲ್ಲಿ ಅದ್ದೂರೀಕರಿಸಿದ್ದಾರೆ, ಕಳಿಸ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ, ನಾವ್ಯಾಕೆ ಮಾಡ್ಬೇಕು ಅನ್ನುವ ವೈಯಕ್ತಿಕ ಮಟ್ಟದ ದೈವದ ಒಂದು ಆದರ್ಶದ ಒಂದು ಪಾತ್ರದ ಜೊತೆಯಲ್ಲೂ ನಮ್ಮ ಸ್ಪರ್ಧೆ ನಿಲ್ಲೋದಿಲ್ಲ. ಅದ್ ಏನಾರು ಆಗ್ಲಿ, ನಿಲ್ಲುತ್ತೋ ಬಿಡುತ್ತೋ, ಈ ನಿಧಾನಕ್ಕೆ ಆಲೋಚನೆ ಮಾಡಿ. ಏನಪ್ಪಾ ಅಂತಂದ್ರೆ, ರಾಮ ಅಂದ್ರೆ ಯಾರು? ರಾಮ ಅನ್ನೋದು ಆದಿ ಕಾವ್ಯದ ನಾಯಕ, ಅದು ಒಂದು ದೃಷ್ಟಿ. ಎರಡನೇದು ಪೌರಾಣಿಕ, ಒಂದು ರಾಮನ ಸುತ್ತಲೂ ಒಂದು ಪುರಾಣ ಇದೆ. ಇಡೀ ಕಥೆ ರಾಮ ಅಯನ, ರಾಮ ಸಾಗಿದ ರೀತಿ ಅಂತಾನೆ ಇದೆ. ಅಯನ ಅಂದ್ರೆ ಹೋಗುವಂಥದ್ದು, ಅದೇ ರಾಮ ಸಾಗಿದ ರೀತಿ ಅಂತಿದೆ. ಅದಕ್ಕೂ ಯಾರೋ ಒಬ್ರು ಜಗಳ, ರಾಮಾಯಣ ಅಂತ ಕರಿಬಾರ್ದು, ಅದನ್ನ ಸೀತಾಯಣ ಅಂತ ಕರಿಬೇಕು. ಯಾಕಂದ್ರೆ ಸೀತೆ ಕೇಂದ್ರವಾಗ್ಬೇಕು. ಯಾರು ಬೇಕಾದ್ರೂ ಕೇಂದ್ರ ಆಗ್ಲಿ, ಅದು ಬೇರೆ ಮಾತು. ಆದ್ರೆ ಕೇಂದ್ರವಾಗಿರೋದು ಪ್ರಕೃತಿ ಮತ್ತು ಆದರ್ಶ. ರಾಮನಲ್ಲಿ ವಿಶೇಷವಾಗಿ ಕಾಣ್ತು ಅಂತ ಅವ್ರು ಹೇಳಿದ್ರು. ಅವ್ರು ನಿಮ್ಗೆ ಹೇಗಂತ ನೀವು ಸೀತಾಯಣನೇ ಮಾಡಿ, ಸೀತಾನವಮಿನೇ ಮಾಡಿ, ಯಾರು ಬೇಡ ಅಂತ. ಅದಲ್ಲ ಪ್ರಶ್ನೆ. ಆಮೇಲೆ ಇನ್ನೊಂದು, ಈಗ ಆಮೇಲೆ ರಾಮ ಪುರಾಣದ ಪಾತ್ರ, ಇತಿಹಾಸವೇ, ಕಾಲ್ಪನಿಕ ಕಥೆಯೇ, ಕಾವ್ಯದ ನಾಯಕನೇ ಅಂತ ಇದೊಂದು ದೊಡ್ಡ. ಆಮೇಲೆ ರಾಮ ಇದಾನೇ ಇಲ್ವೇ, ಅದೊಂದು ಬರೀ ಕೇವಲ ಕಲ್ಪನೆ ಅಂತ ಚರ್ಚೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಲಕ್ಷ್ಯ ಬೇರೆ ಕಡೆಗೆ ಹೋಗಿ ರಾಮನವಮಿ ಆಚರಣೆ ಇದೆ ಮರ್ತು ಒಂದು. ಆದ್ದರಿಂದ ಈ ಬಗೆಯ ಶುಷ್ಕ ಚರ್ಚೆ ಎಲ್ಲಿಗೂ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್, ಸುಮ್ಮನೆ ಕಾಲಹರಣ ಅಷ್ಟೇ. ಎರಡನೇದು, ಹೋಗ್ಲಿ ರಾಮನ ಇದಾನೋ ಇಲ್ವೋ, ಆದರ್ಶ ಅಂತೂ ಇದೆ ಆ ಕಥೆಯಲ್ಲಿ. ರಾಮ ನಮ್ಗೆ ಇಷ್ಟ ಆಗುವಷ್ಟು ಆದರ್ಶವಾಗಿ ಅವ್ನು ನಡ್ಕೊಂಡಿದ್ದಾನೆ ಅಂತ ಅಲ್ಲಿಗೆ ನಿಲ್ತಾನೆ. ಈಗ ಮುಂದಕ್ಕೆ ನೋಡೋಣ. ರಾಮ ಇರ್ಲಿ, ಅವನ ಹತ್ರ ಆದರ್ಶ ಇರ್ಲಿ, ನಾವು ಆದರ್ಶ ತಿಳ್ಕೊಳ್ಳೋಣ. ರಾಮನವಮಿ ಹಬ್ಬ ಯಾಕೆ ಮಾಡ್ಬೇಕು? ಈ ಎರಡನೇ ಪ್ರಶ್ನೆ. ರಾಮನವಮಿ ಹಬ್ಬ ಮಾಡದೇ ಇದ್ರೆ ಏನಾಗುತ್ತೆ ನೋಡಿ. ನಾವು ನಮ್ಮನ್ನ ಮರೆಯೋದಿಲ್ಲ, ನಮ್ಮ ಆಸೆಗಳನ್ನ ಮರೆಯೋದಿಲ್ಲ, ಆದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಮರಿತೀವಿ. ಪ್ರಕೃತಿಯಲ್ಲಿ ಏನ್ ನಡೀತಿದೆ ಅನ್ನೋದನ್ನ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಮರೆಯುವ ಅಪಾಯ ಇದೆ. ಅವುಗಳನ್ನಾರು ಸ್ವಲ್ಪ ಮಟ್ಟಿಗೆ ಜ್ಞಾಪಿಸ್ಕೋತೀವಿ, ಆದರ್ಶವನ್ನ ನಾವು ಜ್ಞಾಪಿಸ್ಕೊಳ್ಳೋದೇ ಇಲ್ಲ. ಇದು ನಮ್ಮ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಆದರ್ಶ ಜ್ಞಾಪಿಸ್ಕೊಳ್ಳೋಕೋಸ್ಕರ ರಾಮನವಮಿ ಆಚರಿಸ್ಬೇಕು ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಹಾಗೆ ಹೇಳಿದ್ರು ಜಗಳ ಮಾಡಕ್ ಸಾಧ್ಯ. ಯಾಕೆಂದ್ರೆ ರಾಮನವಮಿ ಮಾಡಿದವರೆಲ್ಲ ರಾಮ ಆಗ್ಬಿಟ್ಟಿದಾರೋ, ರಾಮನ ಆದರ್ಶ ಎಲ್ಲ ಸಮಾಜದಲ್ಲಿ ಉಳ್ಕೊಂಡ್ಬಿಟ್ಟಿದ್ಯೋ ಅಂತ ಮುಂದಿನ ಪ್ರಶ್ನೆ. ಆಯ್ತು, ರಾಮನವಮಿ ಮಾಡಿದ್ರಿಂದ ಬಂದಿಲ್ಲ ಅಂತ ನಾನು ಒಪ್ಕೋತೀನಿ. ಹಾಗಂತ ರಾಮನವಮಿ ಮಾಡದಿದ್ರು ಬರುತ್ತೋ? ಆದರ್ಶ ನೆನಪಿಸ್ಕೊಳಕ್ ಒಂದು ನೆವ ಬೇಡವೋ? ಈ ಪ್ರಶ್ನೆಗೆ ಏನ್ ಉತ್ತರ ಹೇಳ್ತೀರಾ? ಇದು ಕೂಡ ಗಂಭೀರವಾದ ಪ್ರಶ್ನೆ. ಯಾಕೆಂದ್ರೆ ನಾವೀಗ ಹಬ್ಬದ ನೆವದಲ್ಲಿ ಪ್ರಕೃತಿಯನ್ನ ಸಮಾಜ ಜ್ಞಾಪಿಸ್ಕೊಂಡ್ವಿ, ರಾಮನ ನೆವದಲ್ಲಿ ಆದರ್ಶ ಜ್ಞಾಪಿಸ್ಕೊಂಡ್ವಿ. ಆ ರಾಮನೂ ಬೇಡ, ರಾಮನವಮಿನೂ ಬೇಡ ಅಂತ ನಾವು ಸುಮ್ಮನಿದ್ ಬಿಟ್ಟು ಆದರ್ಶ ಜ್ಞಾಪಿಸೋರು ಯಾರು? ಇಷ್ಟೆಲ್ಲ ಯಾಕೆ ಚರ್ಚೆಗಳಾಗ್ತಾ ಇದೆ ಅಂತಂದ್ರೆ, ನಮಗೆ ಏನಾಗಿದೆ ಅಂದ್ರೆ ನನ್ನ ನಿರ್ಧಾರಕ್ಕೆ ನನ್ನ ಹಿತಾಸಕ್ತಿ ಒಂದೇ ಸಾಕು ಅಂತ ನಾವು ನಂಬ್ಕೊಂಡಿದೀವಿ. ನೋಡಿ, ಈ ಮೂರನ್ನ ಹೇಳಿದ್ನಲ್ಲ, ಪ್ರಕೃತಿ, ಸಮಾಜ, ನಾನು. ಪ್ರಕೃತಿ ಕೆಟ್ಟೋಯ್ತು ಅಂತ ಇಟ್ಕೊಳ್ಳೋಣ, ಹಾಗೆ ಸಮಾಜ ಉಳಿಯುತ್ತಾ ನಾನು ಉಳಿತೀನ? ಇಲ್ಲ. ಹಾಗೆ ಸಮಾಜ ಕೆಟ್ಟೋಯ್ತು ಅಂತ ಇಟ್ಕೊಳ್ಳೋಣ, ಪ್ರಕೃತಿ ಚೆನ್ನಾಗೇ ಇತ್ತು ಅಂತ ಇಟ್ಕೊಳ್ಳೋಣ. ಅಂತ ಸಮಾಜದಲ್ಲಿ ಬದುಕೋದು ನಮ್ಗೆ ಕಷ್ಟ. ನಾವು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಯೋಚನೆ ಮಾಡೋದು ನಾನು ಒಳ್ಳೆಯವನ ಕೆಟ್ಟವನ ಅಂತಲ್ಲ, ಸಮಾಜದಲ್ಲಿ ನಾನು ಹೇಗಪ್ಪ ಇಲ್ಲಿ ಬದುಕೋದು. ಹಾಗೆ ವ್ಯಕ್ತಿನೇ ರೋಗಿಷ್ಟ ಆದ ಅಂತ ಇಟ್ಕೊಳ್ಳೋಣ, ಪ್ರಕೃತಿ ಸಮಾಜ ಏನಕ್ಕೂ ಬರೋದಿಲ್ಲ. ಈ ಮೂರರ ಸಮತೋಲನ ಪ್ರತಿ
ಪ್ರತಿ ಕ್ಷಣದಲ್ಲೂ ಪ್ರತಿ ನಿರ್ಧಾರದಲ್ಲೂ ಆಗ್ಬೇಕಾಗಿದ್ದು ಯಾವಾಗಲೋ ಒಂದೊಂದ್ಸರಿ ಮಾಡ್ತೀವಿ, ಅದು ಮರ್ತು ಬಿಡೋ ಅಪಾಯ ಇದೆ. ಅದನ್ನ ಜ್ಞಾಪಿಸೋರು ಯಾರು? ಇದು ಗಮನಿಸಬೇಕಾದ. ಆಮೇಲೆ ಈಗ ಬಡವರು ಬಗ್ಗರು ಶ್ರೀಮಂತರು ಭೇದವಿಲ್ಲದೇನೆ ಒಬ್ರು ಇನ್ನೊಬ್ರಿಗೆ ಕೊಡುವಂತ ಒಂದು ಮನೋಭಾವ ಇದೆಯಲ್ಲ, ಕೊಟ್ಟು ಸಂಭ್ರಮಿಸುವಂತ, ನಾನ್ ತಿನ್ನು ಸಂಭ್ರಮಿಸೋದು ಜೀವನ ಇದೆ, ಅದು ಇನ್ನೊಬ್ರಿಗೆ ಕೊಟ್ಟು ಹಂಚಿಕೊಂಡು ಸಂಭ್ರಮಿಸುವಂತ ಮನೋಭಾವ ಇದೆಯಲ್ಲ, ಅದು ಹಬ್ಬದಲ್ಲಿ ಮಾತ್ರ ಬರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾದ್ದು. ಆದ್ದರಿಂದ ಹಬ್ಬ ರಾಮ ಆದರ್ಶ ಪ್ರಕೃತಿ ಸಮಾಜ ಅಷ್ಟೇ ಅಲ್ಲ, ಮನುಷ್ಯನ ಸಾಮಾಜೀಕರಣ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಅದರಲ್ಲಿ ಹಿಂದೂಗಳು ಮಾಡೋದ್ರಿಂದ ಇದು ಹಿಂದೂಗಳ ಹಬ್ಬ, ಮುಸಲ್ಮಾನ್ ಸರಿ ಅವ್ರು ಇನ್ನೊಂದು ಹಬ್ಬ ಮಾಡ್ತಾರೆ. ಯಾವ ಧರ್ಮದಲ್ಲಿ ಹಬ್ಬ ಇಲ್ಲ ಹೇಳಿ? ಯಾವ ಧರ್ಮದಲ್ಲಿ ಸಂಭ್ರಮ ಇಲ್ಲ ಹೇಳಿ? ಯಾವ ಹಬ್ಬದಲ್ಲಿ ಸಂಭ್ರಮ ಇಲ್ಲ ಹೇಳಿ? ಆದ್ದರಿಂದ ಯಾವ್ದಾದ್ರು ಒಂದು ಮಾಡ್ಬೇಕಲ್ಲ ನಾವು ಕೂಡ. ಹಾಗೆ ಇದನ್ನ ಮಾಡಿದ್ರೆ ಇದರಲ್ಲಿ ಈ ತರ ಚರ್ಚೆ ಮಾಡೋದಕ್ಕಿಂತ ನಮ್ಗೆ ಆದರ್ಶಗಳು ಯಾಕೆ ಮುಖ್ಯ ಆಗಿದೆ ಅನ್ನೋದ್ರ ಕಡೆ ಗಮನ ಕೊಡ್ಬೇಕಾಗಿದೆ. ರಾಮನಿಗೆ ರಾಮೋ ವಿಗ್ರಹವಾನ್ ಧರ್ಮ ಅಂತಾನೆ ವಾಲ್ಮೀಕಿ ವಿವರಿಸ್ತಾನೆ. ಧರ್ಮದ ಒಂದು ಸಾಕಾರ ಮೂರ್ತಿ ರಾಮ ಅಂತ ವಿವರಿಸ್ತಾನೆ. ಆದ್ದರಿಂದ ರಾಮನನ್ನು ತರ್ಕದಿಂದ ವಿಶ್ಲೇಷಣೆ ಮಾಡೋದಲ್ಲ. ಯಾಕೆಂದ್ರೆ ಧರ್ಮವನ್ನ ಅನೇಕ ಧರ್ಮಗಳಿರೋದ್ರಿಂದ ಒಂದು ಧರ್ಮದಕ್ಕೆ ಪೂರಕವಾಗಿ ಇನ್ನೊಂದು ಧರ್ಮ ಗೋಚರಾಗಿರುತ್ತೆ, ಅದು ತಿರ್ಗಾ ಶುಷ್ಕ ತರ್ಕವಾಗಿ ಬರೇ ವಾದವಾಗಿ ನಿಂತೋಗುತ್ತೆ. ಅದಕ್ಕೋಸ್ಕರ ನಾವು ರಾಮನನ್ನ ಅಲ್ಲಿ ವಿವರಿಸಿರುವ ಆದೇಶವನ್ನ ನನ್ನ ಬದುಕಿಗೆ ಹೇಗೆ ಅಳವಡಿಸ್ಕೋಬೇಕು ಅಂತ ನೋಡ್ಬೇಕೆ ಹೊರತು ರಾಮನನ್ನೇ ಪ್ರಶ್ನೆ ಮಾಡ್ತಾ ಹೋದ್ರೆ ಮತ್ತೆ ನಾವು ವೈಚಾರಿಕತೆಯನ್ನು ಸುಳಿ ಸಿಕ್ಕಾಕೊಂಡು ನಮ್ಮ ಭಾವ ಪ್ರಪಂಚ ಕಳ್ಕೊಂಡ್ಬಿಡ್ತೀವಿ. ನಾವು ಕೊನೆಯ ಸಂತೃಪ್ತಿ ಇರೋದು ವಿಚಾರದಲ್ಲ, ಭಾವುಕತೆಯಲ್ಲೇ. ವಿಚಾರ ಪೂರಕವಾಗಿ ಭಾವುಕತೆಯಲ್ಲೇ ಸಂತೃಪ್ತಿ ಕೊಂಡ್ಕೊಳ್ಳೋದು. ತುಂಬಾ ತಾರ್ಕಿಕರಾದಾಗ ನಮ್ಮ ಭಾವುಕ ಸಂತೃಪ್ತಿ ನಮ್ಮ ಕೈಯಿಂದ ಕಳ್ಸ್ಕೊಂಡು ಹೊರಟೋಗುತ್ತೆ, ನಮ್ಗೆ ಗೊತ್ತೇ ಆಗಿರೋದಿಲ್ಲ. ಆ ದೃಷ್ಟಿಯಿಂದ ನಾವು ರಾಮಾಯಣ ನೋಡೋಣ. ಈಗ ಅದಿರ್ಲಿ ಬಿಡಿ, ನಾವು ಇವಾಗ ಹೇಗೆ ಯೋಚನೆ ಮಾಡ್ತೀವಿ, ರಾಮ ಹೇಗೆ ಯೋಚನೆ ಮಾಡ್ತಾನೆ ಅಂತ ಒಂದಷ್ಟು ನೋಡೋಣ. ರಾಮ ಸುಖವಾಗಿದ್ದವನೇನಲ್ಲ, ಜೀವಮಾನ ಪರ್ಯಂತ ಕಷ್ಟ ಅನುಭವಿಸಿದವನು. ನಾವು ಸುಖವಾಗಿದ್ದವರು ಸುಖವಾಗೇ ಇರ್ಬೇಕು ಅಂತ ಅನ್ಕೊಂಡಿರೋರು. ಅದಕ್ಕೆ ರಾಮಗೂ ನಮಗೂ ಏನು ತಾಳೆನೆ ಬರೋಲ್ಲ ಅಂತ ಕೂಡ ಒಬ್ರು ನನ್ನ ಹತ್ರ ವಾದ ಮಾಡಿದ್ರು. ನಾನು ಹೇಳಿದೆ ಹೌದು ನಿಜ. ಈಗ ಅನುಭವ ಅನ್ನೋದು ಯಾರಿಗಿರುತ್ತೆ? ಸುಖ ಜೀವನ ಮಾಡಿ ಸುಖ ವಲಯ ಕಂಫರ್ಟ್ ಝೋನ್ ಅಲ್ಲಿ ಇರೋರಿಗೆ ಅನುಭವ ಇರುತ್ತೋ, ಕಷ್ಟ ಎದುರಿಸಿದವ್ರಿಗಿರುತ್ತೋ? ನಾನ್ ಕಷ್ಟ ಎದುರಿಸ್ಬೇಕಾದ್ರೆ ನನಗೆ ಗುರುವಾಗುವವನು ಅವನು ಕಷ್ಟ ಎದುರಿಸಿದವನಾಗ್ಬೇಕಾ ಅಥವಾ ಸುಖವಾಗಿರೋನಾಗಬೇಕು? ಸುಖವಾಗಿರೋನೇನೆ ನಾವು ಈ ಸುಖವಾಗಿರೋನ ಆದರ್ಶವಾಗಿ ಅವ್ರ ಮನೇಲಿ ಎಸಿ ಹಾಕೊಂಡಿದ್ದಾರೆ, ನಾನು ಹಾಕೊಂಡ್ಬಿಡ್ತೀನಿ. ಅವ್ರ ಮನೇಲಿ ಇನ್ನೊಂದೇನೋ ಇಟ್ಕೊಂಡು ನಾನು ಇಟ್ಕೊಂಡ್ಬಿಡ್ತೀನಿ. ಆದ್ದರಿಂದ ಇಲ್ಲಿ ಇನ್ನೊಂದು ಕಡೆ ಬುಡ ಮೇಲಾಗ್ಬಿಟ್ಟಿದೆ. ಆದರ್ಶವನ್ನ ಅನುಸರಿಸೋದಕ್ಕಿಂತ ಸುಖ ಜೀವನವನ್ನು ಅನುಸರಿಸುವಂತದ್ದು. ಅದಕ್ಕೆ ಫಿಲಾಸಫಿಯಲ್ಲಿ ಹೆಡೋನಿಸಂ ಅಂತ ಕರೀತಾರೆ. ಹೆಡೋನಿಸಂ ಅಂದ್ರೆ ನಮ್ಮ ದಿನ ಬೆಳಗ್ಗೆ ಆದ್ರೆ ರಾತ್ರಿವರೆಗೂ ನಮ್ಮ ಚಿಂತೆ ಸುಖದ ಚಿಂತೆ. ಆ ಸುಖದಲ್ಲಿ ನಾನು ಇದ್ದೀನಿ, ನಾನ್ ಸುಖವಾಗಿರ್ಬೇಕು. ಯಾರೋ ಸುಖವಾಗಿದ್ರೆ ನಂಗೆ ಅಸೂಯೆ ಆಗುತ್ತೆ, ನನ್ಗಿಲ್ವಲ್ಲ ಅಂತ. ಆದ್ರಿಂದ ಇಲ್ಲಿ ನಾನು ಸುಖ ಎರಡೂ ಬಿಟ್ಟು ಬೇರೆ ಆಲೋಚನೆ ಮಾಡುವಂತ ಸ್ವಭಾವ ನಮ್ಗಿಲ್ಲ. ಆ ರಾಮ ಸುಖ ಪಟ್ಟವನಲ್ಲ, ಆದರೆ ಪ್ರತಿ ಹಂತದಲ್ಲೂ ಕೂಡ ಅವನು ನಿರ್ಧಾರ ಮಾಡ್ಬೇಕಾದ್ರೆ ತನ್ನ ಸುಖವನ್ನ ಕೇಂದ್ರಿತವಾಗಿ ಮಾಡೋದೇ ಇಲ್ಲ ಅವನು ಅನ್ನೋದನ್ನ ರಾಮಾಯಣ ಓದೋರ್ಗೆ ಎಲ್ರಿಗೂ ಗೊತ್ತು. ಆದ್ದರಿಂದ ರಾಮ ಸ್ವಹಿತವನ್ನ ಮೀರಿದ ಮೇಲೆ ನಾನು ಸ್ವಸುಖ ಸ್ವಹಿತ ಎರಡೂ ಕೂಡ ಕೇಂದ್ರವಾಗಿರಿಸಿಕೊಳ್ದೇನೆ ಬೇರೆ ದೃಷ್ಟಿಯಿಂದಲೂ ನೋಡ್ಬೇಕು, ಸಂಕೀರ್ಣವಾಗಿ ಆಲೋಚನೆ, ಬದುಕಿನ ಬಗ್ಗೆ ಆಲೋಚನೆ ಮಾಡೋದು ಕಲ್ತ್ಕೋಬೇಕು ಅಂತ ನಾವೇನಾದ್ರು ಬಯಸಿದ್ರೆ ರಾಮಾಯಣನ ನಾವು ತಿಳ್ಕೊ. ಈಗ ಒಂದು ಘಟನೆ ಇದೆ ಅಂತ ಇಟ್ಕೊಳ್ಳಿ. ಆ ಘಟನೆಯನ್ನ 3 ದೃಷ್ಟಿಯಿಂದ ಸರಿ ತಪ್ಪುಗಳು ಚರ್ಚೆ ಮಾಡಿ ನೇರವಾಗಿ ಸರಿ ತಪ್ಪುಗಳಿಗೆ ಹೋಗ್ತೀವಿ. ಸರಿ ತಪ್ಪನ್ನ ನಿರ್ಧಾರ ಮಾಡೋದೇನು? 3 ದೃಷ್ಟಿ. ಒಂದು ಕಾರಣ, ಯಾಕೆ ಹೀಗಾಯ್ತು, ಯಾರದ್ದು ತಪ್ಪು, ವಿಚ್ ಹಂಟಿಂಗ್ ಅಂತ ಕರೀತಾರೆ. ಅಂದ್ರೆ ಯಾರ ಹುಡುಕಿ ತಪ್ಪು ಹುಡುಕಿ ಅವ್ರಿಗೆ ಶಿಕ್ಷೆ ಕೊಟ್ಬಿಡೋದು. ಟು ಕಾಲ್ ದಿ ಡಾಗ್ ಮ್ಯಾಡ್ ಅಂಡ್ ಕಿಲ್ ಇಟ್ ಅಂತ. ಇದು ಮಾಡಬಾರ್ದ? ಮಾಡ್ಬೇಕು, ಆದ್ರೆ ಮಾಡಿದ್ರೆ ಯಶಸ್ವಿ ಆಗಲ್ಲ ನಾವು. ಯಾಕೆಂದ್ರೆ ಧರ್ಮ ಹೇಗೆ ಬಹುವಚನ ಪ್ಲೂರಲ್, ಹಾಗೆ ಕಾರಣನು ಪ್ಲೂರಲ್. ಒಬ್ಬ ಮನುಷ್ಯ ಸಿಡುಕದ, ಯಾಕೆ? ಅವ್ರಿಗೇನೋ ಬೆಳಗ್ಗೆ ಇನ್ಯಾರೋ ಬೈದಿದ್ದ,
ಇನ್ಯಾರೋ ಒಬ್ಬ ಏನೋ ಅವನ್ ಅನ್ಕೊಂಡ್ ಹಂಗ್ ನಡ್ಕೊಳ್ಳಿಲ್ಲ. ಇಂಥದೆಲ್ಲ ಸೇರ್ಕೊಂಡು ಅವ್ನು ಕೋಪಿಸ್ಕೊಂಡಿದ್ದಾನೆ, ನಾವು ನನ್ನೋಡೆ ಕೋಪಿಸ್ಕೊಂಡ ಅವನು ಅಂತ ಹೇಳಿ. ಆದ್ದರಿಂದ ಕಾರಣದ ದೃಷ್ಟಿಯಿಂದ ನಾವು ವಿಶ್ಲೇಷಣೆ ಮಾಡ್ತೀವಿ. ಕಾರಣ ಈಗ ಆಗೋಗಿದೆ, ಒಡೆದ ಹಾಲು ಹೆಪ್ಪಿಗೆ ಬರೋದಿಲ್ಲ. ಕಾರಣವನ್ನ ನೀವು ಎಷ್ಟೊತ್ತು ಚರ್ಚೆ ಮಾಡಿದ್ರು ಅದು ಏನೋ ಅನುಕೂಲ ಆಗೋದಿಲ್ಲ. ನಮ್ಮ ಜೀವನದ ಯೋಜನೆ ತಯಾರಿಕೆಗೆ ಒಂಚೂರು ಸಹಾಯ ಮಾಡ್ಬೋದು ಬಿಟ್ರೆ ಏನೂ ಆಗೋದಿಲ್ಲ. ಇದು ಕಾರಣದ ದೃಷ್ಟಿಯಿಂದ ನೋಡುವಂಥದ್ದು ಯಾವುದೇ ಸಮಸ್ಯೆ. ರಾಮಾಯಣ ಅಲ್ಲ, ಮಹಾಭಾರತ ಅಲ್ಲ, ನನ್ನ ನಿತ್ಯ ಜೀವನದ ಒಂದು ಸಮಸ್ಯೆ ನಾನು ಹೇಳ್ತಾ ಇರೋದು. ಕಾರಣದ ದೃಷ್ಟಿಯಿಂದ ನೋಡಬಹುದು, ಆದ್ರೆ ಕಾರಣದ ದೃಷ್ಟಿ ಅಪೂರ್ಣ. ಕೆಲವು ಸರಿ ಯಾವ ದೃಷ್ಟಿಯಿಂದ ನೋಡ್ತೀವಿ ಗೊತ್ತಾ? ಪರಿಣಾಮದ ದೃಷ್ಟಿಯಿಂದ ನೋಡ್ತೀವಿ. ಪರಿಣಾಮದ ದೃಷ್ಟಿ ಇದ್ರೇನು? ನಾನು ಈಗ ಅವನ್ ತಗೊಂಡು ಹೋಗ್ಬಿಟ್ಟಾದ್ರೆ ಎಷ್ಟು ಜನಕ್ಕೆ ಹಿಂಸೆ ಆಯ್ತು. ಮಿನಿಸ್ಟರ್ ಅರ್ಧ ಗಂಟೆ ತಡವಾಗಿ ಬಂದ್ರು, ಅವ್ರಿಗೆ ಕಾರಣ ಇದೆ. ಆದ್ರೆ ಎಷ್ಟು ಬಂದು ಕಾಯ್ಕೊಂಡಿದ್ರಲ್ಲ ಜನ, ಎಷ್ಟು ಜನದ ಸಮಯ ಹಾಳಾಗೋಯ್ತು ಅಂತ ಅನ್ನೋದು ಪರಿಣಾಮದ ದೃಷ್ಟಿಯಿಂದ ನೋಡುವಂಥದ್ದು. ಮೂರನೇದು ಪರಿಹಾರದ ದೃಷ್ಟಿಯಿಂದ ನೋಡ್ಬೇಕಾಗಿದೆ. ಏನೋ ಸಮಸ್ಯೆ ಕಾರಣ ಆಗಿದೆ, ಪರಿಣಾಮ ಆಗ್ಬಿಟ್ಟಿದೆ, ಈಗ ನಾನು ಅದನ್ನ ಸರಿ ಮಾಡೋದು ಹೇಗೆ ಅಂದ್ರೆ ಸಮಸ್ಯೆಯನ್ನ ಕಾರಣದ ದೃಷ್ಟಿಯಿಂದ, ಪರಿಣಾಮದ ದೃಷ್ಟಿಯಿಂದ, ಪರಿಹಾರದ ದೃಷ್ಟಿಯಿಂದ ನೋಡ್ಬೇಕು. ಹಾಗೆ ನೋಡುವಾಗ ಗೊಂದಲ ಸಹಜವಾಗಿ. ನಾನು ಹೇಳ್ತಾರೆ ಧರ್ಮಗಳು ಅನೇಕ ಅಂದ್ರೆ ಅನೇಕ ಬಳೆ ಹಾಕೊಂಡ್ರು ಹೆಣ್ಮಗಳ ಕೈ ಇದ್ದಾಗಿಂತ. ಇಲ್ಲಿ ನೋಡಿ, ಕಾರಣದ ದೃಷ್ಟಿಯಿಂದಲೂ ತಪ್ಪು ಸರಿ ಹೇಳೋದು ಅದೇ ಬೇರೆ, ಪರಿಣಾಮದ ದೃಷ್ಟಿಯಿಂದ ತಪ್ಪು ಸರಿ ಹೇಳಿದ್ರೆ ಅದೇ ಬೇರೆ, ಪರಿಹಾರದ ದೃಷ್ಟಿಯಿಂದ ತಪ್ಪು ಸರಿ ಹೇಳಿದ್ರೆ ಅದೇ ಬೇರೆ. ಈ ರೀತಿ ಇಷ್ಟು ಗೋಜಲಿದೆ. ಒಂದು ನಿರ್ಧಾರ ತಗೋಬೇಕಾದ್ರೆ ಕಾರಣ, ಪರಿಣಾಮ, ಪರಿಹಾರ ಮೂರನ್ನೂ ಪರಿಗಣಿಸಿ ತಗೊಳ್ಳೋದು ಕಷ್ಟವೇ. ಅದರಿಂದ ಯಾರು ಎಲ್ಲಾ ತಪ್ಪನ್ನು ಒಬ್ಬ ಕಾರಣದಿಂದ ಸಮರ್ಥಿಸ್ಕೋತಾನೆ, ಇನ್ನೊಬ್ಬ ಪರಿಣಾಮದಿಂದ ಸಮರ್ಥಿಸ್ಕೋತಾನೆ, ಇನ್ನೊಬ್ಬ ಪರಿಹಾರದಿಂದ ಜಸ್ಟಿಫೈ ಮಾಡ್ಬೇಕು. ಅದಕ್ಕೆ ಚೈನಾದಲ್ಲಿ ಒಂದು ತುಂಬಾ ಚೆನ್ನಾಗಿರೋದೇ, ಇಬ್ಬರು ದಾರ್ಶನಿಕರು ರಾತ್ರಿ ಇಡೀ ಜಗಳಕ್ಕಾದ್ರಂತೆ. ಏನು ನಾನ್ ಸರಿ ನೀನ್ ಸರಿ, ಯಾರು ಬೆಳಗಾಯ್ತು, ಇವ್ರದ್ದು ನಿರ್ಧಾರ ಆಗ್ಲಿಲ್ಲ, ಕೊನೆಗೆ ತೀರ್ಮಾನ ಮಾಡಿದಂತೆ ಐ ಆಮ್ ರೈಟ್, ಯು ಆರ್ ನಾಟ್ ರಾಂಗ್. ವಿಚಿತ್ರ. ಹಾಗೆ ಶ್ರೀರಾಮನು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರಿಂದ ಅವನ್ ಯಾಕೆ ನಮ್ಗೆ ತುಂಬಾ ಗಮನ ಸೆಳೀತಾನೆ ಅಂದ್ರೆ, ನಾವು ಆಲೋಚನೆ ಮಾಡಿದ್ರೆ ಅವನ ಜಾಗದಲ್ಲಿ ಇದ್ದಿದ್ರೆ ನಾವು ಹಾಗೆ ಮಾಡ್ತಿದ್ವಾ ಅಂದ್ರೆ ನಮ್ಗೆ ಅನುಮಾನ ಬರುವಂತ ಆಶ್ಚರ್ಯಕರವಾದ ರೀತಿಯಲ್ಲಿ ರಾಮನ ವರ್ತನೆ ಕಾಣುತ್ತೆ. ಈಗ ವಿಶ್ವಾಮಿತ್ರ ಬಂದು ಕಾಡಿಗೆ ಬಾ ಅಂತ ಕರೆದ್ರೆ ಬರ್ತೀನಿ ಇಲ್ಲ ಅಂತ ನಿರ್ಧಾರ ಮಾಡೋದು ಮಗು ಅಲ್ಲ. ಈ ನಮ್ಮ ಯುವ ಕುಟುಂಬದಲ್ಲಿ ತಗೊಳ್ಳಿ, ಯಾರು ಮಗು ಹೇಳಿದ್ದೆ ಯಾರು ಕೇಳ್ತಾರೆ? ಆದ್ರೆ ಅಪ್ಪ ಹೇಳಿದ್ದೆ ನಡೆಯೋದು. ಆದ್ರೆ ಅಪ್ಪಂಗಿನ್ನ ದೀರ್ಘಾವಧಿಯಿಂದ ಪರಿಣಾಮದ ದೃಷ್ಟಿಯಿಂದ, ಪರಿಹಾರದ ದೃಷ್ಟಿಯಿಂದ ರಾಮ ವಿಶ್ವಾಮಿತ್ರ ಯಾಕೆ ಬರ್ಬೇಕಾಗಿತ್ತು? ಅವನೇನ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟವನ ಅಂತ ಕಾರಣ ಕೇಳಲಿಲ್ಲ. ಪರಿಣಾಮವನ್ನು ಗಮನಿಸ್ತಾ, ಪರಿಹಾರವನ್ನು ಗಮನಿಸ್ತಾ. ವಿಶ್ವಾಮಿತ್ರ ಸಿಟ್ಕೊಂಡ್ರೆ ರಾಜನಿಗೆ, ರಾಜ್ಯಕ್ಕೆ ಎಲ್ಲಾ ತೊಂದರೆ ಆಗುತ್ತೆ ಅಂತ ಅಷ್ಟು ಆಳವಾಗಿ ಯೋಚನೆ ಮಾಡೋದನ್ನ ನಾವು ಯಾರಿಂದ ನಿರೀಕ್ಷಿಸಬಹುದಾಗಿತ್ತು? ದಶರಥನಿಂದ. ಹಾಗಾದ್ರೆ ದಶರಥನಿಗೆ ಇದೆಲ್ಲ ಗೊತ್ತಿಲ್ವೇ ಅಂದ್ರೆ ಅವನಿಗೆ ಪುತ್ರ ವ್ಯಾಮೋಹದ ಮೋಡ ಕವಿದಿತ್ತು. ಇವನ್ ಮಗು, ಇವನಿಗೆ ಆಸೆ ವ್ಯಾಮೋಹ ಕಡ್ದು ಅರಮನೆಯಲ್ಲಿ ಹಾಯಾಗಿರೋದ್ ಬಿಟ್ಟು ಅದ್ಯಾಕೆ ಕಾಡ್ಗೆ ಹೋಗ್ಬೇಕು? ಆಸೆ ಕೆಲಸ ಮಾಡ್ಲಿಲ್ಲ, ಭಯ ಕೆಲಸ ಮಾಡ್ಲಿಲ್ಲ ಅವನ್ಗೆ. ಅಲ್ಲಿ ಹೋದ್ರೆ ರಾಕ್ಷಸರು ನಂಗೇನ್ ಗೊತ್ತು, ನಾನು ಇನ್ನು ಹುಡುಗ ಈಗ ಕಲ್ತ್ಕೋತಿರೋನು, ಅವರೆಲ್ಲ ದೊಡ್ಡವ್ರ ಕೈಲೇ ಆಗದೆ ಇರೋದು ನನ್ನ ಹುಡುಗನ ಕೈ ಮಾಡ್ತೀನಿ ಅಂತಂದ್ರೆ ಅಂತ ರಾಮ ಯೋಚನೆ ಮಾಡಿಲ್ಲ. ಆದ್ರಿಂದ ರಾಮನ ಎಲ್ಲ ಆಲೋಚನೆಯಲ್ಲಿ ಪರಿಣಾಮ ಮತ್ತು ಪರಿಹಾರಗಳನ್ನ ಪರಿಗಣಿಸ್ತಾನೆ ಹೊರತು ಕಾರಣವನ್ನ ಚರ್ಚೆ ಮಾಡಕ್ಕೆ ಹೋಗುದು. ಯಾಕಂದ್ರೆ ಕಾರಣ ಚರ್ಚೆ ಮಾಡೋದ್ರಿಂದ ಏನು ಉತ್ಪಾದಕವಾದಂತಹ ಫಲಿತಾಂಶ ಬರೋದಿಲ್ಲ. ಆದ್ದರಿಂದ ಒಂದು ಮಗು ತನ್ನ ದೃಷ್ಟಿಯಿಂದ ಇಲ್ಲದೆ ಸಮುದಾಯದ ಹಿತ ದೃಷ್ಟಿಯಿಂದ ಮಾಡಿದ್ರೆ, ಅಂದ್ರೆ ಸಮಾಜ ಕೇಂದ್ರಿತವಾಗಿ ಮಾಡ್ದ, ಪ್ರಕೃತಿ ಕೇಂದ್ರಿತವಾಗಿ ಮಾಡ್ದ. ಕಾಡು ಆದ್ರೂ ಪರವಾಗಿಲ್ಲ, ಪ್ರಕೃತಿ ಕಂಡ್ರು ನಾನು ಹೆದರ್ಕೊಳ್ಳೋದ ಅಂತ ಪ್ರಕೃತಿಯನ್ನು ಸ್ನೇಹ ಭಾವದಿಂದ ಮಾಡಿದ್ನಲ್ಲ, ಅದು ಧರ್ಮದ ಪರಾಕಾಷ್ಠೆ. ಇಟ್ಸ್ ಎ ಕ್ಲೈಮ್ಯಾಕ್ಸ್. ಅದಕ್ಕೋಸ್ಕರ ರಾಮನವಮಿ ನಾವು ಮಾಡ್ತಾ ಇರುವಂತದ್ದು ಅನ್ನೋಂತ ದೃಷ್ಟಿಯಿಂದ ನಾವು ರಾಮಾಯಣ ನೋಡ್ಬೇಕೇ ಹೊರತು ರಾಮನ ಜೊತೆ ಸ್ಪರ್ಧೆ ಮಾಡ್ಕೊಂಡು ನೋಡೋರಿಗೆ ರಾಮಾಯಣ ಅಥವಾ ರಾಮನವಮಿ ಅರ್ಥವಾಗೋಕ್ ಸಾಧ್ಯವೇ ಇಲ್ಲ. ನಾವು ರಾಮನವಮಿ ಆಚರಿಸಿದ ಇದೆಲ್ಲ ಬರದೇ ಇದ್ರು ಕೂಡ ಕನಿಷ್ಠ ಯಾವಾಗ್ಲಾರು ಒಂದ್ಸರಿ ನಮ್ಮ ಮನಸ್ಸು ಬೆಳೆಯುತ್ತೆ. ನಾವು ಮಾಡಿದ ಕೆಲಸಗಳಿಗೆಲ್ಲ ತಕ್ಷಣವೇ ಪ್ರತಿಫಲ ಯಾವಾಗ್ಲೂ ಸಿಕ್ಕೋದಿಲ್ಲ. ಕೊತ್ತಂಬರಿ ಸೊಪ್ಪು ಒಂದು 15 ದಿವಸದೊಳಗೆ ಬರುತ್ತೆ, ಆದ್ರೆ ಎಳ್ನೀರ್ ಬೇಕು ಅಂದವರು ಬಿಟ್ಟು ಕಾಯ್ಬೇಕು, ಒಂದು ನೆಟ್ಟು 15 ವರ್ಷ ಕಾಯ್ಬೇಕು, ಆಗ ಎಳ್ನೀರ್ ಬರುತ್ತೆ. ಅದಕ್ಕೋಸ್ಕರನೇ ಈ ತಾಳುವಿಕೆ ಇದೆಯಲ್ಲ, ಆ ತಾಳುವಿಕೆಯನ್ನ
ರಾಮನ ತಾಳ್ಮೆಯ ಮುಂದೆ ಯಾರದನ್ನು ಹೋಲಿಸೋಕೆ ಆಗುದಿಲ್ಲ. ಹಾಗಾಗಿ ರಾಮಾಯಣ ಶ್ರೇಷ್ಠತೆಯಿಂದಾಗಲಿ ಹಿಂದೂ ಧರ್ಮದ ಪ್ರಚಾರದಿಂದಾಗಲಿ ರಾಮನವಮಿ ಆಚರಿಸಬೇಕಾಗಿಲ್ಲ. ಆದರ್ಶವನ್ನು ನೆನಪು ಮಾಡಿಕೊಡುವ ಒಂದು ಪಾತ್ರವನ್ನ ಕಲ್ಪಿಸಿಕೊಂಡು ನಾನು ಇವತ್ತಿನ ದಿನಕ್ಕೆ ಆ ಆದರ್ಶವನ್ನ ಹೇಗೆ ಎದುರಿಸ್ತೀನಿ, ಅದಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನುವ ಗೊಂದಲದ ಒಂದು ಪ್ರಶ್ನೆ ನಮಗೆ ಹೇಳಬೇಕಾದ್ರೆ ಈ ಹಬ್ಬದಿಂದ ಸಾಧ್ಯ. ಪ್ರಕೃತಿಯೊಂದಿಗೆ ಸಾಂಗತ್ಯ ಮಾಡ್ಕೋಬೇಕು ಅನ್ನೋದು ನೆನಪು ಮಾಡಿಸೋದಕ್ಕೆ ರಾಮನವಮಿಯಿಂದ ಸಾಧ್ಯ ಅನ್ನುವಂಥದ್ದನ್ನ ತಾವು ನಿಧಾನವಾಗಿ ಆಲೋಚನೆ ಮಾಡ್ಬೇಕು. ನಾನು 1 ಗಂಟೆಯಲ್ಲಿ ಮುಗಿಸ್ಬೇಕಾಗಿರೋದ್ರೆ ಬೇಗ ಹೇಳ್ತೀನಿ. ದಯಮಾಡಿ ಅದನ್ನ ಇನ್ನೊಂದ್ಸರಿ ನಿಧಾನವಾಗಿ ಸಮಾಧಾನವಾಗಿ ಕೇಳಿ ಅದನ್ನ ಆಲೋಚನೆ ಮಾಡಿ. ಈಗ ಇನ್ನು ರಾಮಾಯಣದ್ದೆಲ್ಲ ಕಥೆಗಳನ್ನ ನಾನು ಹೇಳಕ್ ಆಗೋದಿಲ್ಲ, ಆಗ್ಲೇ ಒಂದ್ಸರಿ ಹೇಳುವುದಿದ್ದೀನಿ. ರಾತ್ರಿ ಹೊತ್ತು ಮಲಿಕೊಳ್ಳುವಾಗ ಯಾಕೆ ರಾಮನ ನೆನಪಿಸ್ಕೋಬೇಕು ಅಂತ ಕೆಲವನ್ನ ಬೇರೆದನ್ನ ಹೇಳ್ತೀನಿ. ಯಾಕೆಂದ್ರೆ ಅದ್ರಲ್ಲಿ ಯಾವುದೋ ನನಗೆ ಬೇಕಾಗಿರೋದೇನು ಅಂದ್ರೆ ರಾಮ ಆಲೋಚನೆ ಮಾಡಿದ ರೀತಿ. ರಾಮ ಆಸೆ ಭಯದಿಂದ ಆಲೋಚನೆ ಮಾಡಿದವನಲ್ಲ ಅಂತ ಇದೆಯಲ್ಲ, ಆದ್ರೂ ರಾಮನು ಒಂದೊಂದ್ಸರಿ ಆಸೆ ಭಯದಿಂದಲೂ ಆಲೋಚನೆ ಮಾಡಿದ್ದಾನೆ. ರಾಮ ಇಲ್ಲಿರೋದು ಬರೀ ಆದರ್ಶ ಆಗ್ಬಿಟ್ಟು ವಾಸ್ತವ ಪ್ರಜ್ಞೆಯೇ ಇಲ್ಲದೆ ಇರುವಂತ ಕಾಲ್ಪನಿಕ ಕಾವ್ಯ ಆಗ್ಬಿಡೋದು, ಇಮ್ಯಾಜಿನರಿ ಪೊಯಿಟ್ರಿ ಆಗ್ಬಿಡೋದು ರಾಮನು ಮಾಡಿದ್ದಾನೆ. ರಾಮ ಸೀತೆಯನ್ನು ಹುಡುಕೊಂಡು ಹೊರಟನಲ್ಲ, ಗೊತ್ತಾಯ್ತು ಅವನು ಲಂಕೆಯಲ್ಲಿ ಸೀತೆ ಅಂತ. ಸಮುದ್ರದ ತನಕ ಹೋದ, ಸಮುದ್ರ ನೋಡ್ದ. ಆ ಸಮುದ್ರ ನೋಡಿದ್ರೆ ನಾನು ಒಬ್ಬ ಹೋಗ್ಬೋದ, ಅದೇ ಕಷ್ಟ. ನಾನೊಬ್ಬ ಹೋಗಿ ಅವನ್ ರಾವಣನ್ ಗೆಲ್ಲಕ್ಕಾಗಲ್ಲ, ಇಡೀ ಸೈನ್ಯ ಹೋಗ್ಬೇಕು, ಏನ್ ಮಾಡೋದು ಅಂತ ಕೊನೆಗೆ ಅವನು ಹತಾಶನಾಗಿ ಮಲ್ಕೊಂಡ್ಬಿಟ್ಟ, ಸುಮ್ಮನೆ ಮಲ್ಕೊಂಡ್ಬಿಟ್ಟ. ಏನ್ ಮಾಡಕ್ಕೂ ಗೊತ್ತಿಲ್ಲ. ಆಗ್ಲೂ ಅವನ ಸಮಸ್ಯೆ ಬಗೆಹರಲಿಲ್ಲ. ಆಗ ಸಿಟ್ಟು ಬಂತು, ಈ ಸಮುದ್ರದಿಂದ ತಾನೇ ಇರೋದು ಅಂದ್ಬಿಟ್ಟು ಸಮುದ್ರಕ್ಕೆ ಹೇಳ್ದ, ಏನೋ ನೀನ್ ನಂಗೆ ಜಾಗ ಬಿಡು, ಇಲ್ದಿದ್ರೆ ನೀನನ್ನ ಬಾಣ ಬಿಟ್ಟು ಕೊಂದು ಬಿಡ್ತೀನಿ. ರಾಮ ಸಮುದ್ರ ನೋಡಿ, ನೀವು ಇಲ್ಲಿ ಕಲ್ಪನೆಯಿಂದಲೇ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಹೊರತು ಯಥಾರ್ಥದಿಂದ ಅಲ್ಲ. ಇಲ್ಲಿ ಆಗ ರಾಮ ಯಾವಾಗ ಬಾಣ ತಗೊಂಡ ಸಮುದ್ರ ರಾಜನೇ ಬಂದ ರಾಮನ ಹತ್ರಕ್ಕೆ. ಒಂದೇನ್ ಹೇಳ್ದ, ನೋಡು ನೀನ್ ನನಗೆ ಬಾಣ ಹೊಡೆಯೋದು ಸರಿಯಾದ್ದಲ್ಲ, ಈ ಜಾಗ ಬಿಡು ಅಂತ ಹೇಳ್ತೀಯ. ಇಲ್ಲಿ ಎಷ್ಟು ಜಲಚರಗಳಿವೆ, ನಾನೇನಾದ್ರು ಜಾಗ ಬಿಡೋಕೆ ಅಂತ ಹಿಂದಕ್ಕೆ ಸರಿದ್ ಬಿಟ್ರೆ ಅಷ್ಟು ಜಲಚರಗಳು ಸತ್ತೋಗೋದಿಲ್ಲ. ಇಷ್ಟರ ಮೇಲೆ ನಂಗೂ ನಿಂಗೂ ಏನ್ ಸಂಬಂಧ ಇರೋದು? ಏನ್ ಸಂಬಂಧ ಇರೋದು? ನಾನು ನಿನಗೆ ಅಳಿಯ. ಯಾಕೆ? ವಿಷ್ಣುವಿನ ಕಾಲಿನಿಂದಲೇ ಗಂಗೆ ಹುಟ್ಟಿದ್ದು, ಗಂಗೆಯೇ ಸಮುದ್ರಕ್ಕೆ ಬಂದು ಸೇರೋದ್ರಿಂದ ನಾನು ನಿನಗೆ ಅಳಿಯ, ನೀನು ನನಗೆ ಅಳಿಯನೆ. ನೋಡಿ ಹೇಗಿದೆ. ಸಮುದ್ರಕ್ಕೆ ರಾಮ ಅಳಿಯ. ಯಾಕೆ? ರಾಮ ಅಂದ್ರೆ ವಿಷ್ಣು ಅಂತ ಇಟ್ಕೊಳ್ಳೋಣ. ಆಗ ಸಮುದ್ರ ಮಥನದಲ್ಲಿ ಬಂದಿದ್ದು ಲಕ್ಷ್ಮಿ, ಸಮುದ್ರವನ್ನು ಮಥನ ಮಾಡಿದಾಗ ಆ ಲಕ್ಷ್ಮಿ ಮದುವೆ ಮಾಡ್ಕೊಂಡ ರಾಮ. ನಾನ್ ನಿನಗೆ ಮಾವನೂ ಹೌದು ಅಳಿನೂ ಹೌದು, ನೀನ್ ನನಗೆ ಮಾವನೂ ಹೌದು ಅಳಿನೂ ಹೌದು. ಈಗ ಹೇಳು, ನೀನ್ ಹೇಳ್ತೀಯಲ್ಲ ನಿನ್ ಈ ಬಾಣಕ್ಕೆ ಹೆದರ್ಕೊಂಡು ನಾನು ಜಾಗ ಬಿಟ್ಟು ಬಿಟ್ರೆ ಎಷ್ಟು ಜಲಚರಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ನನಗೂ ಒಂದು ಧರ್ಮ ಇದೆ, ಆ ಜಲಚರಗಳನ್ನ ಸಾಕೋ ಧರ್ಮ. ಆ ಧರ್ಮ ನಾನು ಪಾಲಿಸ್ಬೇಡವಾ ಅಂತ ಹೇಳ. ಅದೇನಾಯ್ತು, ಪ್ರಕೃತಿಯ ಪ್ರಜ್ಞೆಯನ್ನ ಹೇಗೆ ರಾಮನ ಒಂದು ಸಮಸ್ಯೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದನ್ನ ದಯಮಾಡಿ ಕಲ್ಪಿಸ್ಕೊಳ್ಳಿ. ಸುಳ್ಳೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಸತ್ಯದ ಮಹತ್ವ ಹೇಳಿ ಸುಳ್ಕತೆ ಹೇಳ್ಬೇಕಾಗತ್ತೆ, ಬೇರೆ ಮಾತು. ಏನೇ ಆಗ್ಲಿ, ಇಲ್ಲಿ ಸಮುದ್ರ ಪ್ರಕೃತಿಯ ಪ್ರತಿನಿಧಿ ಅಂತ ಅನ್ಕೊಳ್ಳಿ. ರಾಮ ತನ್ನ ಕೆಲಸ ಆಗ್ಲಿಲ್ವಲ್ಲ ಅಂತ ಹತಾಶೆಗೆ ಪ್ರಕೃತಿಯ ಮೇಲೆ ಬಾಣ ಬಿಡಕ್ ಹೋದಾಗ, ಪ್ರಕೃತಿ ಹಾಗೆ ಹೇಳಿದಾಗ ರಾಮ ಸುಮ್ಮನಾದ. ಅದರಿಂದ ಏನ್ ಗೊತ್ತಾಗುತ್ತೆ? ರಾಮನಿಗೆ ಪ್ರತಿ ನಿರ್ಧಾರದಲ್ಲೂ ಪ್ರಕೃತಿಯ ಪ್ರಜ್ಞೆ ಇತ್ತು. ನಾವು ಯಾವ ನಿರ್ಧಾರದಲ್ಲೂ ಪ್ರಕೃತಿಯ ಪ್ರಜ್ಞೆಯನ್ನ ತಂದ್ಕೊಂಡವರಲ್ಲ. ನಮ್ಮ ಇಷ್ಟ ನಮ್ಮ ಕಷ್ಟಗಳ ಪ್ರಪಂಚದಲ್ಲೇ ಇದ್ದೀವಿ. ಇದಕ್ಕೋಸ್ಕರ ರಾಮನವಮಿ ಆಚರಿಸ್ತಾರೆ. ಎರಡನೇದು, ರಾಮ ಸಮುದ್ರ ಸೇತುವೆ ಕಟ್ತಾನೆ, ಹೋಗ್ತಾನೆ. ಅಲ್ಲಿ ಹೋದ್ರೆ ಇವನು ವಿಭೀಷಣ ಬರ್ತಾನೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ನನ್ನ ಮಣ್ಣನ ಮೇಲೆ ತುಂಬಾ ಕೋಪ ಬಂದಿದೆ, ಅವ್ನು ನ್ಯಾಯವಾಗಿಲ್ಲ, ಧರ್ಮವಾಗಿಲ್ಲ, ಸೀತೆಗೂ ಹಿಂಸೆ ಕೊಡ್ತಾನೆ, ನಾನು ಬರ್ತೀನಿ. ಈಗ ರಾಮ ನಿರ್ಧಾರ ತಗೋಬೇಕು. ಹೇಗೆ ತಗೋಬೇಕು? ಅವನು ಇವನು ಸುಮ್ಮನೆ ಬಂದು ಈ ವಿಷಯ ಅಲ್ಲಿ ಹೇಳೋ ಗುಪ್ತಚಾರ ಆಗಿರ್ಬೋದು, ಅನುಮಾನ, ಭಯ. ಅಥವಾ ಅವನು ಹೇಳ್ಕೊಟ್ರೆ ನನ್ಗೆ
ಅವನ್ ನಂಗೆ ರಾವಣನ ಬಗ್ಗೆ ಹೇಳಿದ್ರೆ ನಾನು ಯುದ್ಧ ಮಾಡಿ ಗೆಲ್ಲಕ್ಕಾಗತ್ತೆ, ನಮ್ ಜೊತೆಗೂ ಅವನು ಯುದ್ಧ ಮಾಡ್ತೀನಿ ಅಂತಾನೆ. ಆದ್ರೆ ಅವನ್ ಬಂದು ಒಳ್ಳೇದು, ಆಸೆ ಭಯದ ದ್ವಂದ್ವ ಇಲ್ಲಿ. ರಾಮನ್ಗೆ ಇರ್ಲಿಲ್ಲ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಹೇಗಿದೆ ದ್ವಂದ್ವ. ಸಮುದ್ರದ ಹತ್ರಕ್ಕೆ ಬಂದಾಗ ಒಂದ್ಸರಿ ದ್ವಂದ್ವ, ಇಲ್ಲೂ ಒಂದ್ಸರಿ ದ್ವಂದ್ವ. ಹೀಗೆ ರಾಮ ಹೇಗ್ ನಿರ್ಧಾರ ತಗೋಬೇಕು, ರಾಮ ಏನ್ ನಿರ್ಧಾರ ತಗೊಂಡ್ರು ನಾಳೆ ಏನಾದ್ರು ವ್ಯತ್ಯಾಸ ಆದ್ರೆ ಅವನು ಉತ್ತರ ಹೇಳ್ಬೇಕಾದನು. ಆದ್ರಿಂದ ಅವನ್ ನಿರ್ಧಾರ ತಗೋಬೇಕು. ಆದ್ರೂ ಕೂಡ ರಾಮ ಏನ್ ಮಾಡ್ದ ಗೊತ್ತಾ, ಎಲ್ಲರನ್ನು ಕೂಡಿಸ್ಬಿಟ್ಟು ಹೀಗೆ ಅವನ್ ಬಂದಿದ್ದಾನೆ, ನಾನು ಅವನಿಗೆ ಅವನು ಶರಣಾಗತಾಗ ನನ್ಗೆ ಬಂದು ಕೇಳ್ಕೊತಾ ಇದ್ದಾನೆ, ನಾವು ಅವನ್ನ ನಮ್ಗೆ ಸೇರಿಸ್ಕೋಬೇಕಾ ನಮ್ಮ ಸೈನ್ಯಕ್ಕೆ ಇಲ್ವ ಅನ್ನೋದನ್ನ ಎಲ್ಲಾರ ಅಭಿಪ್ರಾಯನೂ ಕೇಳಿದ್ರು. ಪ್ರತಿಯೊಬ್ರು ಅವರು ಕೆಲವರು ಪಾಸಿಟಿವ್ ಆಗಿ ಹೇಳಿದ್ರು, ಕೆಲವರು ನೆಗೆಟಿವ್ ಆಗಿ ಹೇಳಿದ್ರು, ಎಲ್ಲ ಮಾಡಿದ್ರು. ರಾಮನ ಸಮಸ್ಯೆಗೆ ನೇರವಾದ ಉತ್ತರ ಸಿಕ್ಕಲೇ ಇಲ್ಲ. ಹನುಮಂತನ್ನು ಕೇಳ, ಹನುಮಂತ ಹೇಳ, ನೋಡಪ್ಪ ನನಗೆ ಹೀಗೆ ಅನ್ಸುತ್ತೆ, ಆದ್ರೆ ನಿರ್ಧಾರ ನಿಂದೇನೆ, ನಾನ್ ನಿನ್ ಪರವಾಗಿ ನಿರ್ಧಾರ ತಗೊಳ್ಳಾರೆ ಅಂತ ಹೇಳಿದ. ಆಗ ಸಮಾಜದ ಒಂದು ಅಭಿಪ್ರಾಯಗಳನ್ನೆಲ್ಲ ತಗೊಂಡು ಹೋಗ್ಬೇಕು, ಎಲ್ಲಾದ್ರೂ ಅದರ ಪ್ರಭಾವ ಯಾರ್ಯಾರ ಮೇಲಾಗುತ್ತೋ ಅವ್ರದ್ದೆಲ್ಲರದ್ದು ಅಭಿಪ್ರಾಯ ತಗೋಬೇಕು ಅನ್ನೋದನ್ನ ರಾಮನ ಈ ಕಥೆ ನೆನಪು ಮಾಡ್ಲಿಲ್ವೋ, ಹಾಗೆ ಹಾಗೆ ಮಾಡ್ಬೇಕು. ಆದ್ರಿಂದ ನಾನ್ ಹೇಳೋದು ಈಗ ಮಾಡ್ತಾ ಇರುವಂತ ರಾಮನವಮಿ ಆಚರಣೆ ಸಾಲದು, ಅದು ಆಚಾರ ವಿಚಾರವಾಗಲಿಲ್ಲ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಆಚಾರ ಮಾಡಿರ್ತೀವಿ, ವಿಚಾರ ಮಾಡ್ತೀವಿ, ಆಚಾರನೇ ಬಿಡ್ತೀವಿ. ಈ ನೋಡಿ ಹೇಗಿದೆ ಆಚಾರ ವಿಚಾರದ ಮಧ್ಯೆ ಇರುವಂತದ್ರಲ್ಲಿ ಯಾವ ಕಡೆ ತಿರ್ಕೊಂಡ್ರು ನಾವು ಕೆಳಗ್ ಬೀಳ್ತೀವಿ. ತಂತಿ ಮೇಲೆ ನಡೆದಾಗೆ ಬಲಕ್ ವಾಲಿದ್ರು ತಂತಿಯಿಂದ ಕೆಳಗ್ ಬೀಳ್ತಾನೆ, ಎಡಕ್ಕೆ ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿತ್ತು. ಆದ್ರಿಂದ ಆಚಾರವನ್ನು ಬಿಡದೆ ವಿಚಾರವಾಗಿಸಿಕೊಳ್ಳುವಂತಹ ಡೈಕೋಟೋಮಿ ಅಂತಾರಲ್ಲ, ಏನು ದ್ವಂದ್ವ, ಆ ದ್ವಂದ್ವ ನಮ್ಮ ಬದುಕಿನಲ್ಲಿ ಇರುತ್ತೆ. ಆ ದ್ವಂದ್ವದಿಂದ ವೈಯಕ್ತಿಕ ನೆಲೆಗಟ್ಟಿನಿಂದ 3 ನೆಲೆಗಟ್ಟಿಯಿಂದ ಮಾಡುವ ಹಬ್ಬನೇ ನಮ್ಗೆ ಜ್ಞಾಪಿಸ್ಬೇಕೇ ಹೊರತು ಬೇರೆ ಇನ್ನೇನೂ ಅಲ್ಲ. ಬೇರೆ ಧರ್ಮದ ಹಬ್ಬಗಳು ಹೀಗೆ ಬಂದಿರೋದು. ಈಗ ರಂಜಾನ್ ಅನ್ನು ತೋಡಿ ಸ್ನೇಹವನ್ನು ಬೆಳೆಸುವಂತಹ ಹಬ್ಬ ಅದು. ತಾವು ಉಪವಾಸ ಇದ್ದು ಹೊಸ್ತಿರೋ ದುಃಖನ ತಿಳ್ಕೊಳ್ಳುವಂತಹ ಹಬ್ಬ. ಅದರಿಂದ ಆದರ್ಶ ಒಂದೇ, ದಾರಿ ತರೋ ರೀತಿ ಬೇರೆ, ಆಚಾರದಲ್ಲಿ ವೈರುಧ್ಯ ಇದೆ ಹೊರತು ವಿಚಾರದಲ್ಲಿ ಮೂಲದಲ್ಲಿ ಒಂದೇ, ಎಲ್ಲರೂ ಒಂದೇ ಧರ್ಮನೇ ಆಚರಿಸ್ಬೇಕು. ಆಗಿರುವಂತದ್ದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ನಾನು ಇನ್ನೊಂದು ಹಾಕಿದ್ದೆ, ಏನು ಅಂದ್ರೆ ಸಮಾಜದಲ್ಲಿ ನಾನು ಹೋಗ್ಬೇಕಾದ್ರೆ, ನನಗೆ ನನ್ನ ಬದುಕನ್ನು ನಾನು ಸಾಗಿಸ್ಬೇಕಾದ್ರೆ ನನ್ನ ಬಾಡಿಯೇನೆ ಗಾಡಿ, ನನ್ನ ದೇಹ ಏನ್ ಹೇಳ್ತೋ ಅದು ಮಾಡ್ಕೊಂಡು ನಾನು ಸಮಾಜದಲ್ಲಿ ಬದುಕ್ತೀನಿ. ಆ ಬಾಡಿಗೆ ಡ್ರೈವರ್ ಯಾರು ಅಂದ್ರೆ ಮನಸ್ಸು. ಆ ಮನಸ್ಸಿಗೆ ಯಾರು ಒಳ್ಳೆ ತರಬೇತಿ ಕೊಟ್ಟರು, ಡ್ರೈವಿಂಗ್ ಲೈಸೆನ್ಸ್ ಕೊಡ್ಬೇಕಲ್ಲ, ನಮ್ಮ ಮನಸ್ಸಿಗೆ ಯಾರು ಲೈಸೆನ್ಸ್ ಕೊಡೋರು ಅನ್ನೋ ಪ್ರಶ್ನೆ ಹಾಕಿದ್ದೆ ನಾನು ಮೊದಲನೇ ಇದ್ರಲ್ಲೇನೆ. ಅದ್ಯಾರು ಅಂದ್ರೆ ಅದೇ ಧರ್ಮ. ಅಂದ್ರೇನು, ಡ್ರೈವಿಂಗ್ ಲೈಸೆನ್ಸ್ ಅಂದ್ರೆ ನೀನ್ ಚಲಿಸ್ತಿರೋ ವಾಹನ ಅಲ್ಲದೆ ಎದುರು ಬರೋ ವಾಹನ ನೋಡು, ಪಕ್ಕದಲ್ಲಿ ಬರೋ ವಾಹನ ನೋಡು, ಇಂಥ ಸಂದರ್ಭದಲ್ಲಿ ನೀನೇನ್ ಮಾಡ್ತೀಯಾ ಅಂತ ತರಬೇತಿ ಕೊಟ್ಟು ತರಬೇತಿಯಲ್ಲಿ ಯಶಸ್ವಿಯಾಗಿದ್ದಾನೆ ಅಂತ ಭಾವಿಸಿದವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡುವಂಥದ್ದು. ಆದ್ರೆ ನಮ್ಮ ದೇಹಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಬಾಡಿಗೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ದೇಹ ಬಾಡಿ ಎಲ್ಲೂ ಹೋಗ್ತಾ ಇದೆ, ವೇಗವಾಗಿ ಹೋಗ್ತಿದೆ, ಯಾವ ಅಪಘಾತಕ್ಕೆ ಸಿಕ್ಕಾಕೊಳ್ತಾ ಗೊತ್ತಿದೆ. ಆ ದೃಷ್ಟಿಯಿಂದ ಧರ್ಮ ಅಂದ್ರೆ ಆ ಮನಸ್ಸು ತನ್ನನ್ನು ಮೀರಿ ಪ್ರಕೃತಿಯನ್ನು ಮೀರಿ ಸಮಾಜವನ್ನು, ನಾನು ಮಾಡುವ ಕೆಲಸದ ಪರಿಣಾಮ ಸಮಾಜದ ಮೇಲೆ, ಪ್ರಕೃತಿಯ ಮೇಲೆ ಏನಾಗುತ್ತೆ ಎನ್ನುವಂಥದ್ದನ್ನು ಪರಿಗಣಿಸಬೇಕಾದಂತಹ ಒಂದು ಅನಿವಾರ್ಯ ಇದೆ ಎನ್ನುವಂಥದ್ದನ್ನ ನಮಗೆ ಈ ಇಂತಹ ಹಬ್ಬದ ಆಚರಣೆಗಳು ನೆನಪು ಮಾಡಬೇಕು ಅಂತ. ನಾಳೆ ನಾನು ಮಹಾವೀರ ಜಯಂತಿ ಮಾಡುವಾಗ ಇದೇ ದೃಷ್ಟಿಯಲ್ಲೇ ಮಾತಾಡ್ತೀನಿ. ನಾನು ಇದೇ ದೃಷ್ಟಿಯಲ್ಲಿ ಇದೇ ವಿಷಯಗಳಲ್ಲ, ಆದ್ರೆ ಹೇಗೆ ಹಬ್ಬ ಅದು ಆಚರಣೆ ಯಾಕೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಗಮನಿಸಬೇಕು. ಆಮೇಲೆ ಇಲ್ಲಿ ಒಂದು ಅಂಶ ಸಾಮಾನ್ಯಕ್ಕೆ ಯಾವುದೇ ಆಚರಣೆ ಮಾಡುವಾಗ ಬರುವಂಥದ್ದು, ರಾಮಾಯಣ, ರಾಮನ ಕಾಲ, ಯಾವುದೇ ಕತೆ ಸಮಸ್ಯೆ ಪರಿಹಾರ ಈಗಲ್ವಾ. ಈಗ ನಾವು ಅಷ್ಟೇ ದಿನ ಬೆಳಗಾಗಿದೆ, ಅನೇಕ ಸಮಸ್ಯೆಗಳು ನಮಗೆ ಬರ್ತಾ ಇದೆ, ನಾವು ಪರಿಹಾರ ಹುಡುಕ್ತಾ ಇದೀವಿ.
ಜೀವನ ಅಂದ್ರೆ ಸಮಸ್ಯೆ ಪರಿಹಾರ ಹುಡುಕುವ ಒಂದು ಆಟ. ಆಗ ರಾಮನ ಕಾಲದ ಸಮಸ್ಯೆ ನಮ್ಮ ಕಾಲದಲ್ಲಿ, ನಮ್ಮ ಕಾಲದ ಸಮಸ್ಯೆ ಬೇರೆ. ಈಗ ರಾಮ ಕಾಡಿಗೆ ಹೋಗ್ಬೇಕು ಅಂತ ಹೋದ, ನಾನು ಟಿವಿ ನೋಡ್ಬೇಕಾಗಿತ್ತ, ಏನಿಲ್ಲ. ಆದ್ರೆ ರಾಮ ಹೋಗ್ಬೇಕು ಕಾಡಿತ್ತು, ಇವಾಗ ಕಾಡೇ ಇಲ್ಲ. ಈಗ ಒಟ್ಟು ಕುಟುಂಬಗಳು ಇಲ್ಲವೇ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ, ಆ ಒಟ್ಟು ಕುಟುಂಬ ಇಲ್ಲೇ ಇದ್ರೂ ಕೂಡ ನಾವ್ ಇವತ್ತಿಗೂ ಕೂಡ ರಾಮನ ಕಥೆನ ಕೇಳ್ತೀವಿ, ರಾಮನ್ ಆದರ್ಶನ ಅದ್ರಲ್ಲಿ ಇದೆ ಅಂತ ಹುಡುಕ್ತೀವಿ. ಯಾಕಾಗಿ ಅಂದ್ರೆ ನೋಡಿ, ಸಮಸ್ಯೆಗೆ ಪರಿಹಾರ ಹುಡುಕುವ ಕ್ರಮದಲ್ಲಿ ಎರಡು ಅಂಶಗಳಿರುತ್ತೆ. ಒಂದು ತತ್ಕಾಲಿಕ ಅಂಶ, ಆ ಕಾಲದ್ದು. ಇನ್ನೊಂದು ಸಾರ್ವತ್ರಿಕ ಅಂಶ. ತತ್ಕಾಲಿಕವಾದ ಅಂಶ ಪ್ರಶ್ನೆಯಲ್ಲಿರುತ್ತೆ, ಸಾರ್ವತ್ರಿಕ ಪರಿಹಾರದ ಅಂಶ ಧರ್ಮದಲ್ಲಿ. ಆದ್ರಿಂದ ಧರ್ಮ ಕಾಲಾತೀತವಾದದ್ದು. ಆದ್ರಿಂದ ರಾಮ ನಡ್ಕೊಂಡ ಅನೇಕ ರೀತಿಗಳು ನಮಗೂ ಇವತ್ತಿಗೂ ಕೂಡ ಧರ್ಮ ಆಗುತ್ತೆ. ಹೀಗಾಗಿ ನಾವು ರಾಮಾಯಣ ಇವ ಎಲ್ಲ ಕಾಲಕ್ಕೂ ಪ್ರಸ್ತುತ, ಸಾವಿರಾರು ವರ್ಷ ಕಳೆದ್ರು ಇನ್ನೂ ಆಚರಿಸ್ತಾ ಬರ್ತಿದೀವಿ. ಅದ್ ಬಿಟ್ವೀನ್ ಇಟ್ಕೊಳ್ಳೋಣ. ಬೇರೆ ಧರ್ಮದವ್ರು ಅವರ ಹಬ್ಬ ಆಚರಿಸ್ತಾರೆ, ನಾವು ನಮ್ಮ ಧರ್ಮದಲ್ಲಿ ತರ್ಕ ಹೊಡ್ಬಿಟ್ಟು ಬಿಟ್ಬಿಟ್ರೆ ಯಾರಿಗೇನೇನು ನಷ್ಟವಿಲ್ಲ. ಆದ್ರೆ ನಮ್ಮ ಸಮಾಜನೇ ಒಂದು ರೀತಿ ಇನ್ನಷ್ಟು ಸ್ವಾರ್ಥಪರವಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಇನ್ನು ವೇಳೆ ಮುಗಿತಾ ಬಂದದ್ರಿಂದ ನಾನು ಇನ್ನು ಹೆಚ್ಚು ಆಳಕ್ಕೆ ಹೋಗುದಿಲ್ಲ. ಆದ್ರೆ ರಾವಣನ್ ಸಾಯಿಸೋದಕ್ಕೆ ಹೊರಟಾಗ ಅವನ ಕಾಟ, ಯುದ್ಧದ ಹೋರಾಟದ ಅವನ್ ಮೊದಲೇ ಹೊತ್ತುತ್ತಾರೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ ಅವನನ್ನ ಎದುರಿಸೋದು ಕಷ್ಟ ಆಗ್ಬಿಡುತ್ತೆ. ಕೊನೆಗೆ ಒಂದ್ ಹಂತಕ್ಕೆ ಎಂತ ಹತಾಶೆಗೆ ಬಿಡ್ತಾನೆ ರಾಮ ಅಂದ್ರೆ, ನಾನು ಗೆಲ್ತೇನೋ ಸೋಲ್ತೇನೋ ಗೊತ್ತಿಲ್ಲ, ನಾನು ಹೀಗೆ ಹೋಗ್ಬಿಟ್ರೆ ಏನ್ ಗತಿ ಅಂತ ಮನಸ್ಸಿಗೆ ಬಂದ್ಬಿಡುತ್ತೆ. ನಾನು ನ್ಯಾಯದ ಸಲುವಾಗಿ, ನನ್ನ ಪತ್ನಿಯ ಸಲುವಾಗಿ ಹೋರಾಡ್ತಿದ್ದೀನಿ. ಆದ್ರೆ ಈ ರಾವಣ ಶಕ್ತಿಶಾಲಿ, ಅವನ ಶಕ್ತಿಯನ್ನ ನನ್ ಗೆಲ್ಲೋ ಶಕ್ತಿ ನಂಗಿಲ್ಲ ಅಂತ ನಂಗೆ ಗೊತ್ತಾಗ್ತಾ ಇದೆ. ನಾನು ಏನ್ ಮಾಡ್ಬೇಕು ಅಂದ್ಬಿಟ್ಟು ಹತಾಶೆಯ ಪರಾಕಾಷ್ಠೆಗೆ ಹೋಗ್ತಾನೆ ಯಾರು? ರಾಮ. ಆಗ ಅಗಸ್ತ್ಯ ಮಹರ್ಷಿ ಬಂದು ಆದಿತ್ಯ ಹೃದಯ ಅಂತ ಹೇಳ್ತಾನೆ. ಆ ಆದಿತ್ಯ ಹೃದಯದ ಶ್ಲೋಕ ಹೇಳ್ಕೊಂಡ್ರೆ ಎಂತವ್ರಿಗೂ ಕಷ್ಟದಲ್ಲಿರೋರು ಧೈರ್ಯ ಬರುತ್ತೆ ಅಂತ ಇವತ್ತು ನಮ್ಮಲ್ಲಿ ಪ್ರಚಲಿತವಾಗಿದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ಬದುಕಿಗಿನ್ನ ಮುಖ್ಯ ಧರ್ಮ. ಆ ಧರ್ಮದಕ್ಕಾಗಿ ನಾವು ಸತ್ತೋದ್ರೆ ನಾಳೆ ಪ್ರಕೃತಿಗೆ ಕಷ್ಟ ಆಗುತ್ತೆ, ಇನ್ನೊಂದ್ಸರಿ ಆ ಧರ್ಮ ಉಳಿಯೋದಿಲ್ಲ ಹಾಗೆ ಅನ್ನುವಂಥದ್ದೆಲ್ಲ. ಅದನ್ನ ನಾನು ವಿವರಗಳಿಗೆ ಹೋಗೋದಿಲ್ಲ. ಹಾಗಾಗಿ ರಾಮನೂ ಕೂಡ ಹತಾಶೆಗೆ ಅನೇಕ ಬಾರಿ ಸಿಕ್ಕಾಕೊಂಡ. ಆ ಸಿಕ್ಕಾಕೊಂಡಾಗೆಲ್ಲ ರಾಮ ಇದು ನನ್ನಲ್ಲಿ ಮೂಡಿದ ಭಯ, ನಾನು ಅನ್ನೋದು ಪ್ರಕೃತಿಯ ಒಂದು ಭಾಗ, ಸಮಾಜದ ಒಂದು ಭಾಗ, ನಾನು ಹೇಗೆ ಆಲೋಚನೆ ಮಾಡ್ಬೇಕು ಅಂತ ಮರುಪರಿಶೀಲನೆ ಮಾಡೋ ಒಂದು ಹಂತಕ್ಕೆ ಅಗಸ್ತ್ಯ ಮಹರ್ಷಿ ಬಂದು ಅವನಿಗೆ ಇದೇನ್ ಹೇಳ್ತಾನೆ, ಆದಿತ್ಯ ಹೃದಯ. ಆದಿತ್ಯ ಹೃದಯ ಹೇಳಿದಾಗ ಅವನು ತನ್ನ ಇತಿಮಿತಿ ಆಗ್ಲಿ, ರಾವಣನ ಹೆಚ್ಚುಗಾರಿಕೆ ಆಗ್ಲಿ ನೋಡೋದಿಲ್ಲ. ಅವನು ನನ್ನ ಕರ್ತವ್ಯ ಒಂದೇ ಮುಖ್ಯ ಅಂತ. ಆದ್ರಿಂದ ಕರ್ತವ್ಯ ಮಾಡುವಾಗ ಏನಾಗುತ್ತೆ ಅಂದ್ರೆ ನನ್ನ ಕೈಲಿ ಆಗುತ್ತೋ ಇಲ್ವೋ ಅನ್ನೋ ಅಳುಕು, ಜಗತ್ತು ನನಗಿನ್ನ ಶಕ್ತಿಶಾಲಿ ಅನ್ನೋಂತ ಭಯ ಎರಡೂ ಆಗುತ್ತೆ. ಈ ಅಳುಕು ಭಯ ಎರಡನ್ನೂ ರಾಮ ಮೀರ್ದ ಅನ್ನೋದು ಅವನ ಧರ್ಮದಿಂದ ಸಾಧ್ಯವಾಯಿತು, ಬೇರೆದ್ರಿಂದ ಸಾಧ್ಯ ಆಗುದಿಲ್ಲ. ಈಗ ನಮಗೆ ಪ್ರಪಂಚ ಏನು, ನನ್ನ ಶತ್ರು ಎಷ್ಟು ಶಕ್ತಿಶಾಲಿ ಅಂತ ಗೊತ್ತಿರೋದಿಲ್ಲ. ಗೊತ್ತಿದ್ರು ಸುಮಾರಾಗಿ ಅಂದಾಜಿರುತ್ತೆ. ಹೋಗ್ಲಿ ಬಿಡಿ, ನಾನು ಎಷ್ಟು ಶಕ್ತಿಶಾಲಿ ಅಂತ ನಂಗೆ ಗೊತ್ತೋ ಇಲ್ಲ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ತಂಗಿನ ನಾನು ನೋಡ್ಕೋಬಲ್ಲೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರು ಹತ್ತೋದ್ಮೇಲೆ 11 ತಿಂಗಳು ನಾನು ಒಬ್ಬನೇ ಇರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಈಗಲೂ ನಾನಲ್ಲ ಕಾರಣ, ಅನೇಕರು ಕಾರಣ. ಅದಿರ್ಲಿ ಅಲ್ಲ, ನಾನು ವೈಯಕ್ತಿಕವಾದ ಉದಾಹರಣೆ ಕೊಟ್ಟೆ, ದಯಮಾಡಿ ಕ್ಷಮಿಸಿ. ಆದ್ರಿಂದ ನನ್ನ ಸಾಮರ್ಥ್ಯದ ಮೇಲೆ ನಾನು ನಂಬ್ಕೊಳ್ಳಾರೆ, ಸಮಾಜದ ಅಸೆಸ್ಮೆಂಟ್ ಇದೆಯಲ್ಲ, ಅಂದಾಜಿದೆಯಲ್ಲ, ನಾನು ಅದ್ರ ಮೇಲೆ ನಂಬ್ಕೊಳ್ಳಾರೆ. ನಾನು ಯಾವ್ದ್ರ ಮೇಲೆ ನಂಬ್ಕೋಬೇಕು ಅಂದ್ರೆ ನಾನ್ ಮಾಡ್ತಾ ಇರೋ ಕೆಲಸ ಇದಲ್ಲೇ ಬೇರೆ ನಂಗೆ ಇನ್ನೇನು ಸಾಧ್ಯವಿಲ್ಲ, ಇದನ್ನೇ ಮಾಡ್ಬೇಕು ಅನ್ನುವ ಹಂತಕ್ಕೆ ರಾಮ ಬಂದ ಅಂದದ್ದು. ಆ ಬಂದದ್ದು ಆದಿತ್ಯ ಹೃದಯದ ಹೇಳ್ಕೊಂಡಿದ್ರಿಂದ ಆದಿತ್ಯ ಹೃದಯವನ್ನು, ರಾಮನನ್ನು, ರಾಮಾಯಣವನ್ನು ರಾಮನವಮಿ ನೆನಪು ಮಾಡಬೇಕು ಅನ್ನುವಂಥದ್ದು ನಾನು ನಿಮ್ಮ ಮುಂದೆ ಸಾದರಪಡಿಸುವಂತಹ ಸಂಗತಿ. ಆತ್ಮೀಯರೇ, ಅರ್ಜುನನ್ಗೆ ಕೃಷ್ಣ ಗೀತೋಪದೇಶ ಮಾಡಿದ, ಯುದ್ಧ ಮಾಡಕ್ ಮಾಡಿದಾಗ ರಾಮನಿಗೆ ಯಾರಾದ್ರೂ ಮಾಡಿದ್ರು ಅನ್ನುವಂತ ಕೃಷ್ಣನಿಗೆ ಅನೇಕರಿಗೆ ಇದು ಗೊತ್ತಿರೋದಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಗೊತ್ತಿರೋರಿಗೆ ನಾನು ಅಡಿಗೆರೆ ಹಾಕಿ ಹೇಳ್ತೇನೆ ಅಷ್ಟೇ. ಏನಪ್ಪಾ ಅಂದ್ರೆ, ರಾಮಾಯಣದಲ್ಲಿ ಹೇಗೆ, ಮಹಾಭಾರತದಲ್ಲಿ ಹೇಗೆ ಭಗವದ್ಗೀತೆ ಇದೆಯೋ
ರಾಮಾಯಣದಲ್ಲಿ ವಸಿಷ್ಠ ಮಹರ್ಷಿ ರಾಮ ಅನೇಕ ಬಾರಿ ಹತಾಶನಾದಾಗ ಒಂದ್ಸರಿ ಆ ಸಮಸ್ಯೆ ಇಲ್ಲದೆ ಇದ್ದಾಗಲೇ ಹೋಗಿ ಕೇಳ್ತಾನೆ ವಸಿಷ್ಠನ, ನನಗೆ ಜೀವನ ಹೇಗೆ ನೋಡ್ಕೋಬೇಕು ಅಂತ. ಆಗ ಯೋಗ ವಾಸಿಷ್ಠ ಅಂತಿದೆ, ಆ ಯೋಗ ವಾಸಿಷ್ಠ ಪುಸ್ತಕ ಕೂಡ ಲಭ್ಯ ಇದೆ. ಆ ಪುಸ್ತಕದಲ್ಲಿ ಪ್ರಾರಂಭ ಆಗುವಾಗಲೇ ಹೇಳ್ಬಿಡ್ತಾನೆ ವಸಿಷ್ಠ ಮಹರ್ಷಿ, ಜೀವನವನ್ನ ದೊಡ್ಡ ಕನಸು ಅಂತ ಭಾವಿಸು. ಕನಸಿನಲ್ಲಾಗಿರೋ ನೋವು ಮಾರನೇ ದಿವಸ ಬೆಳಗ್ಗೆ ಜ್ಞಾಪಿಸ್ಕೊಂಡ್ರು ನೋವು ಬರಲ್ಲ, ಕನಸಿನಲ್ಲ ಸಂತೋಷ ಮಾರನೇ ದಿವಸ ಜ್ಞಾಪಿಸ್ಕೊಂಡ್ರು ಅದು ಸಂತೋಷವೂ ಆಗಲ್ಲ. ಹಾಗಾಗಿ ಇದು ಕೆಲವೇ ಕಾಲ ಬದುಕುವ ಬದುಕಾದ್ರಿಂದ ಈ ನೋವು ನಲಿವುಗಳನ್ನ ಅಚ್ಚರಿಯಾಗಿ ನೋಡ್ಬೇಕೇ ಹೊರತು ನೋವು ನಲಿವಿನಲ್ಲೇ ಮುಳುಗಿ ಹೋಗ್ಬೇಡ ನೀನು ಅನ್ನೋದನ್ನ ಹೇಳ್ಬೇಕಾಗಿತ್ತು. ಕನಸಿಗೆ ಕೆಲವು ಗಂಟೆ ಇದೆ, ಬದುಕಿಗೆ ಕೆಲವು ವರ್ಷಗಳಿದೆ. ಆದ್ರೆ ಆ ಬದುಕನ್ನ ನೋಡುವ ಚೈತನ್ಯ ನಾನೇ ಹೊರತು ಬದುಕೇ ನಾನಲ್ಲ. ಬದುಕಕ್ಕೆ ಮುಂಚೆನೂ ನಾನಿದ್ದೆ, ಬದುಕಾದ್ಮೇಲೂ ನಾನು ಇರ್ತೀನಿ ಅನ್ನೋಂತ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳುವಂತ ಯೋಗ ವಾಸಿಷ್ಠ ಇದೆ. ಇದನ್ನೆಲ್ಲ ಆಚರಿಸ್ತಿದ್ರೆ ಇಂಥದ್ದೇನೋ ಪ್ರಶ್ನೆ ಬಂದು ಇನ್ನೊಂದಷ್ಟು ನಾನು ಸ್ಪಷ್ಟೀಕರಣಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಆ ರಾಮಾಯಣವನ್ನ ಇಡಿಯಾಗಿ ಒಂದೂ ಬಿಡದ ಹಾಗೆ ಪರೀಕ್ಷೆಗೆ ಅಂತ ನಾನು ಓದಿಲ್ಲ. ಆದ್ರೆ ಸಂದರ್ಭ ಬಂದಾಗ ಈ ಭಾಗದಲ್ಲಿ ಓದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ರಾಮಾಯಣ ಅಂತ ಓದಿರುವಂತದ್ದು ಉಂಟು. ಹೀಗಾಗಿ ಆದರ್ಶ ಪಾತ್ರದ ಆದರ್ಶವನ್ನ ಇಡಿಯಾಗಿ ನಾವು ಯಾರು ಸ್ವೀಕರಿಸೋಕೆ ಆಗಲ್ಲ. ಸ್ವಲ್ಪ ಸ್ವಲ್ಪನಾರು ಸ್ವೀಕರಿಸ್ತಾ ಇದ್ರೆ ಅದು ಇಡೀ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೇಳಿದಾಗೆ, ನೀನು ವಾಮನನಾಗಿ ಆದರ್ಶ ದೇವರಿಗೆ ಹೇಳ್ತಾರೆ, ನೀನು ವಾಮನನಾಗಿ ನನ್ನ ಮನಸ್ಸನ್ನು ಪ್ರವೇಶಿಸು, ಆದ್ರೆ ಬೆಳೆದು ನಿನ್ನ ತ್ರಿವಿಕ್ರಮಾವತಾರವನ್ನು ತೋರಿಸೋ ಹಾಗೆ ನನಗೆ ನಿನ್ನಲ್ಲಿರುವಂತಹ ನಿರಂತರವಾದ ಸಂತೋಷವನ್ನ ನನಗೆ ಕರುಣಿಸು ಅನ್ನುವಂಥದ್ದು. ಆದ್ರಿಂದ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದ್ರೆ, ನಮಗೆ ಬೇಕಾದವ್ರನ್ನ ಓಲೈಸ್ತೀವಿ, ಅವ್ರನ್ನ ಹೋಗು ಓದ್ಲಾ ಹೊಡಿತೀವಿ, ಬಟರಿಂಗ್ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ ಹಂಗ್ ಮಾಡ್ತೀವಿ. ನಮ್ಗೆ ಆಗದೆ ಇರೋರ್ ಬಗ್ಗೆ ನಿಷ್ಠುರವಾಗಿ ಮಾತಾಡ್ತೀವಿ. ನಾನೇ ಸಂತೋಷವಾಗಿದ್ದೀನಿ, ಸಂತೃಪ್ತಿಯಾಗಿದ್ದೀನಿ, ನೀನ್ ಕಷ್ಟನ ನೀನು ಸಂತೃಪ್ತಿಯಾಗಿರುವಂತ ಸಂತೋಷವನ್ನು ಹಂಚೋ ಕೆಲಸ ನಾವು ಮಾಡ್ತಾ ಇಲ್ಲ. ಅದನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ರಾಮನಿಂದಲೇ ಕಲ್ತ್ಬೋದು. ಅವನು ಎಷ್ಟು ಕಡೆ ತನಗೆ ವಿರುದ್ಧವಾಗಿ ಮಾತಾಡಿದವ್ರೆ ಹತ್ರ ವಾದ ಹೋಗುದಿಲ್ಲ, ಅವನು ಸಲೀಸಾಗಿ ಉತ್ತರ ಹೇಳ್ತಾನೆ. ಒಂದೇ ಒಂದು ಪ್ರಸಂಗ ಹೇಳಿ ನಾನು ಇವತ್ತಿನ ಚರ್ಚೆ ಮುಗಿಸ್ತೀನಿ. ಕಾಡಿಗೆ ಬಂದ್ಬಿಟ್ರೆ ರಾಮ ಸೀತೆ ವ್ಯಥೆಯಿಂದ ಇರ್ತಾಳೆ. ನಾವ್ ಈಗ ಇದು ಅವ್ರ ಚಿಕ್ಕಮ್ಮ ಕೇಳಿದ್ರೆ ರಾಜ್ಯ ಭಾರ ಮಾಡ್ಕೊಂಡು ಹಾಯಾಗಿರ್ಬೋದಾಗಿತ್ತು ಅಂತ ಅವಳು ಹೇಳಲ್ಲ. ಆದ್ರೆ ಅವಳು ಆ ವಿಷಾದ ಅವನು ಗುರುತಿಸ್ಬಿಟ್ಟು ರಾಮ ಒಂದ್ ಬಂಡೆ ಮೇಲೆ ಕೂತ್ಕೊಂಡು ಹೇಳ್ತಾನೆ, ನೋಡು ಈ ಬಂಡೆನೇ ಸಿಂಹಾಸನ ಅನ್ಕೋ, ಇಲ್ಲಿರೋ ಪಕ್ಷಿ ಪ್ರಾಣಿಗಳೇ ಪ್ರಜೆಗಳು ಅಂತ ಇಟ್ಕೋ, ಅವುಗಳನ್ನೆಲ್ಲ ಸಂತೋಷವಾಗಿಡೋಣ, ಅದಕ್ಕೆ ನಮ್ಗೆ ಅಧಿಕಾರ ಯಾಕೆ ಬೇಕು? ನಾನು ಅಧಿಕಾರದಲ್ಲಿದ್ರೆ ಇಲ್ಲಿ ವನ ಸಂಪತ್ತನ್ನ ಜೀವಿ ಸಂಪತ್ತನ್ನ ನೋಡಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಪರಿಸರ ಸ್ನೇಹಿ ಮಾತನ್ನ ಹೇಳಿ ಅವನು ಹೇಳ್ತಾನೆ, ರಾಮ ಇದು ನಮ್ಮ ಚಿಕ್ಕಮ್ಮ ನಮಗೆ ಕೊಟ್ಟಿರೋ ವರ, ನೀನ್ ಯಾಕೆ ಸಂಕಟ ಪಡ್ತೀಯಾ ಅಂತ ಹೇಳ್ತಾನೆ. ಇಂತಹ ಒಂದು ಮಾತುಗಳಿದೆಯಲ್ಲ, ನಮ್ಮ ಹತಾಶೆಯಲ್ಲಿ ಕೂಡ ಅದು ಚೇತೋಹಾರಿಯಾಗುತ್ತೆ ಅನ್ನೋದನ್ನ ನಾವು ಬೇರೆ ಹೇಳ್ಬೇಕಾಗಿದೆ. ಅದೇ ಸೀತೆ ಇನ್ನೊಂದ್ಸರಿ ಅವಳ ಮನಸ್ಸಲ್ಲಿ ಇತ್ತಲ್ಲ, ಅದು ಕೇಳ್ತಾಳೆ, ರಾಜನಾದವನು ಕಷ್ಟದಲ್ಲಿರೋರನ್ನ ಪರಿಹಾರ ಮಾಡ್ಬೇಕು, ಶರಣಾಗತರ ರಕ್ಷಣೆ ಮಾಡ್ಬೇಕು, ನಾವೇನ್ ರಾಜರಲ್ವಲ್ಲ, ನಾವ್ಯಾಕೆ ಮಾಡ್ಬೇಕು ಅಂತ ಕೇಳ್ತಾಳೆ ಸೀತೆ. ಅದನ್ನ ಅವಳು ತುಂಬಾ ಜಂಟನಾಗಿ ಹೇಳ್ತಾಳೆ, ನಾನು ನಿನಗೆ ಒತ್ತಾಯ ಮಾಡ್ತಿಲ್ಲ, ಜ್ಞಾಪಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಒತ್ತಾಯ ಮಾಡಿದ್ರೆ ಆಮೇಲೆ ತಿರ್ಗಿ ರಾಮ ತಿರುಗಿಸ್ಕೊಂಡು ಬೈತಾನೆ ಅನ್ನೋ ಭಯನೂ ಇದೆ ಅವಳಿಗೆ ಸೀತೆಗೆ. ಆಗ ರಾಮ ಹೇಳ್ತಾನೆ, ನಾನು ರಾಜನಾಗಿ ರಕ್ಷಿಸ್ತಿಲ್ಲ, ನನ್ನ ಧರ್ಮ ಅದು. ಯಾರು ಬಂದು ಕಷ್ಟದಲ್ಲಿದ್ದೀನಿ ಅಂದ್ರೆ ನಾನು ಅದೇ ಪೊಲೀಸ್ನವನು ಇದ್ ಮಾಡಿದ್ರೆ ನಾನು ಡ್ಯೂಟಿ ಮೇಲೆ ಇಲ್ಲ ಅಂತ ಹೇಗಾಗುತ್ತೆ. 24 hours ಡ್ಯೂಟಿ ಧರ್ಮ. ಆದ್ರಿಂದ ನಾನು ಧರ್ಮದ ಸಲುವಾಗಿ ಮಾಡ್ತಿದ್ದೇನೆ ಹೊರತು ನಾನು ಭರತನಿಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ತನ್ನ ಆತ್ಮೀಯರು ನಕಾರಾತ್ಮಕವಾಗಿ ಹೇಳಿದ್ರು ಕೂಡ, ತನ್ನ ಚಿಕ್ಕಮ್ಮನೆ ಕಾಡಿಗೆ ಕಳಿಸಿದ್ರು ಕೂಡ ಕಾರಣ ಹುಡುಕ್ಲಿಲ್ಲ, ಅವಳ ಮೇಲೆ ದ್ವೇಷ ಪಟ್ಕೊಳ್ಳಿಲ್ಲ, ಅದನ್ನ ಸಹಿಸಿದ ಧರ್ಮದ ನೆಲೆಗಟ್ಟಿನಲ್ಲಿ, ಪರಿಣಾಮ ಮತ್ತು ಪರಿಹಾರದ ನೆಲೆಗಟ್ಟಿನಲ್ಲಿ ಸಹಿಸಿದ. ಅದು ರಾಮನ ವಿಶೇಷ. ಹಾಗೆ ತನ್ನ ವೈರಿಗಳಿಂದಲೂ ಹೊಗಳಿಸ್ಕೊಂಡ, ಅದು ಗಮನಿಸ್ಬೇಕಾದ. ಮಾರೀಚನ್ಗೆ ಹೇಳ್ತಾನೆ, ನೀನು ಏನಾದ್ರು ಮಾಡಿ ನನ್ಗೆ ಆ ಸೀತೆ ನೋಡ್ಬೇಕು, ನನ್ನ ತಂಗಿ ಹೇಳ್ಬಿಟ್ಟಿದ್ದಾಳೆ ಅವಳು ತುಂಬಾ ಸುಂದರಿ ಅಂತ, ರಾಮನ ಹೆಂಡತಿನ ತಗೊಂಡ್ಬರ್ಬೇಕು, ನೀನ್ ಹೀಗ್ ಮಾಡ್ಬೇಕು ಅಂತ ಹೇಳ್ತಾನೆ. ಮಾರೀಚ ಹೇಗೆ ಹೊಗಳ್ತಾನೆ, ಯಾಕೆಂದ್ರೆ ಈ ಮುಂಚೆ ವಧೆ ತಿಂದಿರ್ತಾನಲ್ಲ, ಅವ್ನು ಮಗುವಾಗಿದ್ದಾಗ್ಲೇ ರಾಮನ್ ನೋಡಿದ್ದು ಅವನು ಮಾರೀಚ.
ಮಾರೀಚ ರಾಮನ ಅದ್ಭುತವಾಗಿ ಬೆರೆಸ್ತಾನೆ. ರಾವಣ ಕಂಗೆಟ್ಟು ಹೋಗ್ತಾನೆ, ಇಷ್ಟೊಂದೆಲ್ಲ ನಿಜವೇ, ಮನುಷ್ಯ ಅನ್ಕೊಂಡಿದ್ದೆ ನಾನು, ಇಷ್ಟೊಂದೆಲ್ಲ ನಿಜವೇನೋ ಹಾಕ್ಬಿಡ್ತು. ಹಾಗೆ ವೈರಿಗಳಿಂದಲೂ ಕೂಡ ಸ್ತುತಿಗೆ ಒಳಗಾದವನು ಶ್ರೀರಾಮ. ಆ ದೃಷ್ಟಿಯಲ್ಲಿ ನಾವು ಗಮನಿಸಬೇಕಾದ್ದು, ನಮ್ಮ ಹಿತೈಷಿಗಳು, ನಮ್ಮ ಸಹಚರರು ನಮ್ಗೆ ಅನ್ಯಾಯ ಮಾಡಿದ್ದು ಸಹಿಸಬೇಕಾಗುತ್ತೆ, ಅನಿರೀಕ್ಷಿತವಾಗಿ ನಮ್ಮ ವೈರಿಗಳು ಹೋಳೋದು ಬರುತ್ತೆ. ಅಂತದ್ದು ನಮ್ಮ ಜೀವನದಲ್ಲಿ ಜಾಸ್ತಿ ಬಂದಿಲ್ಲ, ಯಾಕೆಂದ್ರೆ ನಾವು ಅಷ್ಟು ಆದರ್ಶವಾಗಿ ಇಲ್ಲ. ಅದು ಗಮನಿಸ್ಬೇಕಾಗುತ್ತೆ. ಎಲ್ಲೂ ದುಡ್ಕೋದಿಲ್ಲ ರಾಮ. ಬರ್ತಾನೆ ಲಕ್ಷ್ಮಣ, ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾನೆ, ಭರತ ಬರ್ತಾನೆ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಹೇಳ್ತಾನೆ, ರಾಮನ ಹತ್ರ ವರದಿ ಮಾಡ್ತಾನೆ, ಧ್ವಜ ಬರ್ತಿದೆ, ರಥಗಳು ಬರ್ತಿದೆ, ಸೈನ್ಯ ಬರ್ತಿದೆ, ಎಲ್ಲೂ ಬಿಟ್ಟಿಲ್ಲ, ಭರತ ನಮ್ಮನ್ನ ಸಾಯಿಸಕ್ ಬರ್ತಿದ್ದಾನೆ ಅಂತ ಲಕ್ಷ್ಮಣ ದುಡುಕಿದ್ರು. ರಾಮ ಹೇಳ್ತಾನೆ ಅವನ್ ಬರ್ಲಿ, ಆಮೇಲೆ ಮಾಡೋಣ ಅಂತ. ಅಂದ್ರೆ ರಾಮನಿಗೆ ಆ ಕಾರಣಕ್ಕೆ ಗಾಬರಿ ಇಲ್ಲ ಅವನಿಗೆ. ಪರಿಣಾಮ ಅದೇನಾಗುತ್ತೋ ಆಗ್ಲಿ, ಆದ್ಮೇಲೆ ಮಾಡೋಣ, ಹೀಗೆ ಯಾಕೆ ಓದಾಡ್ತೀಯ ಅಂತ ಅವನು ಸಮಾಧಾನ ಮಾಡ್ತಾನೆ. ಆಮೇಲೆ ನೋಡ್ರಿ ಭರತ ಬಂದು ಅವನ್ಗೆ ಶರಣಾಗ್ತಾನೆ. ಆತ್ಮೀಯರೇ, ಹೀಗೆ ಹೇಳ್ತಾ ಹೋದ್ರೆ ರಾಮಾಯಣ ಮುಗಿಯೋದೇ ಇಲ್ಲ. ಸಾಕ್ರಿ ನಿಮ್ ರಾಮಾಯಣ ಅಂತ ನೀವು ಹೇಳೋದಕ್ಕೆ ಮುಂಚೆ ನಾನು ಮುಗಿಸ್ಬೇಕಾದ ಜವಾಬ್ದಾರಿ ಇದೆ. ರಾಮನೂ ಭರತನೂ ತಬ್ಬಿಕೊಂಡಳು ಒಂದು, ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದೊಂದು, ಸೀಮೆಯನ್ನು ಮುಟ್ಟಿದಲ ಬಾಂಧವ್ಯ ಸೌಂದರ್ಯ, ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ರಾಮ ಹೇಳ್ತಿದ್ದಾನೆ ಭರತನಿಗೋಸ್ಕರ, ನನ್ನ ತಮ್ಮಂಗೆ ಇಷ್ಟ ಕಷ್ಟ ಆಯ್ತಲ್ಲ ಅಂತ. ಹಾಗೆ ಭರತ ಹೇಳ್ತಿದ್ದಾನೆ, ನಮ್ಮ ಅಮ್ಮನ್ ದುಡುಕಿನಿಂದ ನಮ್ಮ ಅಣ್ಣಂಗೆ ಕಷ್ಟ ಆಯ್ತಲ್ಲ ಅಂತ. ನಾವು ನಮಗಾಗಿ ಹೇಳ್ತೀವಿ ಹೊರತು ಇನ್ನೊಬ್ರಿಗಾಗಿ ಎಷ್ಟು ಸರಿ ಹೇಳ್ತಿದೀವಿ ಹೇಳಿ? ನಮ್ಗಳಕ್ಕೆ ಟೈಮ್ ಇಲ್ಲ ನಮ್ಗೆ. ಯಾವಾಗ ನಮ್ಗೆ ಸ್ವಾನುಕಂಪೆ, ಸೆಲ್ಫ್ ಪೀಟಿ ಹೋಗುತ್ತೋ ಇನ್ನೊಬ್ರ ಬಗ್ಗೆ ಅಯ್ಯೋ ಅಂತ ನಮ್ಗೆ ಅನ್ಸೋದಿಲ್ಲ. ಆ ದೃಷ್ಟಿಯಿಂದ ಈ ಸ್ವಾನುಕಂಪೆ ಬಿಟ್ಟು ಪರಸ್ಪರಾನುಕಂಪೆ ಇದೆಯಲ್ಲ, ಅದು ಪ್ರೇಮ ನದಿ ಅಂತದ್ದು. ಪ್ರೇಮಾಶ್ರುಕ್ಕೆ ನದಿಯಾಗಿ ಹರಿದಂತೂ ಸೀಮೆಯನ್ನು ಮುಟ್ಟಿದಲ್ಲ ಬಾಂಧವ್ಯ ಸೌಂದರ್ಯ, ಕ್ಷೇಮವದು ಜೀವಕ್ಕೆ. ಅದು ಪ್ರಕೃತಿಗೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ನನಗೂ ಒಳ್ಳೆಯದು. ಅಂತ ಒಂದು ರೀತಿಯಲ್ಲಿ ಅವನ ತಮ್ಮನ್ನ ಅನುಮಾನ ಪಡೆದಲ್ಲೇ ಬಂದು ಸಹಿಸಿ ತಬ್ಕೊಂಡು, ನಾವು ಇವಾಗ ವಿಚಾರವಂತರು ಏನ್ ಹೇಳ್ತಾರೆ ಗೊತ್ತೇನೋ, ಆ ಚಪ್ಪೆ ಹಾಕೊಂಡು ಹೋಗ್ತಾ ರಾಮ, ಅದನ್ನು ಕಿತ್ಕೊಂಡ್ ಬರಕ್ ಹೋಗಿದ್ದ ಭರತ ಅಂತ. ಹೇಳಿ ಮಾಡೋದೇನು ತುಂಬಾ ಸುಲಭ, ಯಾರ್ಯಾರನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಆದರ್ಶಗಳು ಏನು ಹಿಂದೆ ಸರಿಯೋದಿಲ್ಲ. ಆತ್ಮೀಯರೇ, ನನ್ನ ವೇಳೆ ಮುಗಿತಾ ಬಂತು. ಮತ್ತೆ ಗುರುವಾರದ ದಿವಸ ಮಹಾವೀರ ಜಯಂತಿ ದಿವಸ ಆ ಮಹಾವೀರನ ಬೋಧನೆ ತುಂಬಾ ಪ್ರಖರವಾಗಿ ಅನೇಕರ ಮೇಲೆ ಪ್ರಭಾವ ಬೀರಬಹುದಾಗಿದ್ದಾದ್ರೂ ಕೂಡ ಹೆಚ್ಚು ಬೀರಲಿಲ್ಲ, ಯಾಕೆ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಮಾತಿನಲ್ಲಿ ಏನಾದ್ರೂ ನಿಮ್ಗೆ ನೋವಾಗುವಂತಹ ಸಂಗತಿ ಇದ್ರೆ ಅದನ್ನ ಅಷ್ಟೊಂದು ಗಂಭೀರವಾಗಿ ತಗೋಬೇಡಿ, ಮೂಲ ಆಶಯಕ್ಕೆ ಪೂರಕವಾಗಿ ತಗೋಬೇಕು ಅಂತ ಹೇಳ್ತಾ, ನಿಮ್ಮ ಪ್ರತಿಕ್ರಿಯೆಗಾಗಿ ಎಂದಿನಂತೆ ಕಾಯ್ತಾ, ಮಾತಾಡಿಸಿದ ನಿಮ್ಮ ಉತ್ಸಾಹಕ್ಕೆ, ಮಾತಾಡುವ ಶಕ್ತಿ ಕೊಟ್ಟಿರುವ ಪ್ರಕೃತಿಗೆ, ನನ್ನನ್ನ ಸುಖವಾಗಿ ಸಾಕ್ತಾ ಇರೋ ಸಮಾಜಕ್ಕೆ ಮೂರಕ್ಕೂ ವಂದಿಸಿ, ನನ್ನ ಧರ್ಮ ನನ್ನ ಪ್ರಜ್ಞೆಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರತಿಕ್ರಿಯೆ ಮತ್ತು ಪ್ರಶ್ನೆ. ರಾಮಾಯಣ ಬಹಳ ಜನಕ್ಕೆ ಗೊತ್ತಿದೆ, ಆದ್ರೆ ಅದರಲ್ಲಿ ವಿಶಿಷ್ಟ ಪ್ರತಿಕ್ರಿಯೆಯಿಂದ ನಾವು ರಾಮಾಯಣ ನೋಡ್ಬೇಕು ಅಂತ ಅನ್ನೋ ಒತ್ತಾಯ ಇದೆಯಲ್ಲ, ಅದು ಈ ಹಬ್ಬದ ಆಚರಣೆಯಿಂದ ಬರಬೇಕು ಅನ್ನೋದು ಇವತ್ತಿನ ಉಪನ್ಯಾಸ ಸಾರಾಂಶ. ವಿಶಿಷ್ಟ ಪ್ರತಿಕ್ರಿಯೆಗಳಿದ್ವು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಶರಣಪ್ಪ. ಹೇಳಿ ಸರ್. ರಾಮ ಲಂಕೆಗೆ ಹೋಗುವಾಗ ಸಮುದ್ರರಾಜನ ಹತ್ರ ವಾಗ್ವಾದ ಆಗುತ್ತೆ. ಆ ವಾಗ್ವಾದ ಆಗುವ ಸಂದರ್ಭದಲ್ಲಿ ಬಾಣ ತಗೊಂಡು ಬಿಡುವಂತ ಸಂದರ್ಭದಲ್ಲಿ ಆ ಸಮುದ್ರರಾಜ ಹೇಳೋದು ತುಂಬಾ ಚೆನ್ನಾಗಿದೆ ಸರ್. ನನಗೆ ಗೊತ್ತಿರ್ಲಿಲ್ಲ, ನೀನ್ ನನಗೆ ಸಂಬಂಧಿ ಆಗ್ತೀಯಾ, ನನ್ನ ಸಮುದ್ರ ಮಂಥನದಿಂದ ಲಕ್ಷ್ಮಿ ಹುಟ್ಟಿದಾಳೆ, ಹಾಗಾಗಿ ನಾನ್ ನಿಮ್ಮ ಮಾವ ಅಂತಂದು ಹೇಳಿದ್ರಲ್ಲ, ಅದು ನನಗೆ ಗೊತ್ತಿರ್ಲಿಲ್ಲ ಸರ್. ಬಹಳ ವಿಶಿಷ್ಟವಾದಂತಹ ಒಂದು ಸಂಗತಿ ನನಗೀಗ ಇದರಲ್ಲಿ ಗೊತ್ತಾಯ್ತು. ಅದ್ಭುತವಾಗಿ ಚೆನ್ನಾಗ್ ಬಂತು ಸರ್. ಅದನ್ನ ನೀವು ಇನ್ನೂ ಓದ್ಬೇಕು ಅನ್ನೋದಾದ್ರೆ
ತೊರವೆ ನರಹರಿದು ತೊರವೆ ರಾಮಾಯಣ ಅಂತ ಇದೆ. ತೊರವೆ ನರಹರಿ ಇನ್ನೊಂದು ಬರೆದಿರೋದು, ಅದು ಕುಮಾರವ್ಯಾಸನ ಮಾಮಿನಿ ಶೆಟ್ಟರಿಗೆ ಹಾಗೆ ಇದೆ. ಅದರಲ್ಲಿ ಒಂದು 25 ಪದ್ಯದಲ್ಲಿ ವಿವರಿಸಿದಾರೆ ಅದನ್ನ. ತುಂಬಾ ಆಕರ್ಷಕವಾದಂತಹ ವಿವರಣೆ, ಅದನ್ನ ಓದ್ಬೋದಾಗಿದೆ. ಅದು ನಾನು ಇವತ್ತು ಮಾತಾಡಿದ್ ಒಂದು ರಾಮಾಯಣ, ವಾಲ್ಮೀಕಿ ರಾಮಾಯಣ ಒಂದೇ ಅಲ್ಲ, ಎಲ್ಲವನ್ನೂ ಪರಿಗಣಿಸಿ ಹೇಳಿದ್ದು. ನಿಮ್ಗೆ ಅದ್ರಲ್ಲಿ ಅಷ್ಟು ಆಸಕ್ತಿ ಆದ್ರೆ ಅದನ್ನ ಓದ್ಬೋದು. ತೊರವೆ ರಾಮಾಯಣದಲ್ಲಿ ಸಮುದ್ರದ ಜೊತೆಲಿ ವಾದ ಮಾಡಿದ್ದು, ಅದನ್ನು ಸರಿ ಗಮಕ ವ್ಯಾಖ್ಯಾನ ಕೊಟ್ಟಿದ್ದೆ ನಾನು. ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಆಮೇಲೆ ನಾನು ಹೇಳಿದ್ನಲ್ಲ ಪ್ರಕೃತಿ ಪ್ರಜ್ಞೆ ಅಂತ, ಅದಕ್ಕೋಸ್ಕರ ಉದಾಹರಣೆ ತಗೊಂಡೆ. ಬರೀ ಸಮುದ್ರನೂ ಒಂದು ಪರಿಸರ ಅಲ್ವಾ? ಸಮುದ್ರ ಜೀವಿಗಳನ್ನ ನಾನ್ ಮನುಷ್ಯ ಭೂಮಿ ಮೇಲೆ ಸಮುದ್ರ ಜೀವಿಗಳು ಹೋದ್ರೋಗ್ಲಿ ಇಲ್ಲಿಲ್ವಲ್ಲ, ರಾಮ ಒಪ್ಕೊಂಡಲ್ಲ. ಹಾಗಾಗಿ ನಾನು ಹೇಳಿದ್ದು ಪ್ರಕೃತಿ ಪ್ರಜ್ಞೆ, ಸಮಾಜ ಪ್ರಜ್ಞೆ, ಸ್ವಪ್ರಜ್ಞೆ, ಎಲ್ಲದರಲ್ಲೂ ಧರ್ಮಗಳಿವೆ. ಆ ಒಂದಕ್ಕೊಂದು ಧರ್ಮಕ್ಕೆ ತಾಕಲಾಟ ಆಗದ ಹಾಗೆ ಆ ಆಲೋಚನೆ ಮಾಡಿದ್ನಲ್ಲ, ಅದು ಆದರ್ಶ ಅಂತ. ಆದರ್ಶಕ್ಕೆ ನನ್ನ ವ್ಯಾಖ್ಯಾನ ಆಗಿದೆ. ಯಾರು ವಾಸುದೇವ ಶೆಟ್ಟಿ ಅವ್ರು ಹೇಳಿ ಸರ್, ಆ ಮೈಕ್ ನ ಆನ್ ಮಾಡ್ಕೊಂಡು ಹೇಳಿ. ನಮಸ್ಕಾರ ಸರ್, ನಾನು ಗಣೇಶನ ಕ್ಲಾಸ್ಮೇಟ್ MSc ಅಲ್ಲಿ. ಅವರಿಂದ ತಮ್ಮ ಬಗ್ಗೆ ನಾನು ಬಹಳ ಕೇಳಿದ್ದೆ. ಇವತ್ತು ತಮ್ಗೆ ನೋಡುವಂತ ಒಂದು ಸದಾವಕಾಶ ಸಿಕ್ಕಿದೆ ಸರ್. ನಿಮ್ಮ ಮಾತು ಎಲ್ಲ ಬಹಳ ಸೇರ್ತು ಸರ್ ನನಗೆ. ನೀವು ಹೇಳಿದ ಕೆಲವು ವಿಚಾರಗಳು ನನಗೆ ಅನಿಸ್ತು ಇದೆಲ್ಲ ಸರಿಯಾಗಿದೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ನನಗೆ ರಾಮ ಆದರ್ಶ ಅಂತ ಹೇಳಿ ನಾನು ಯಾವಾಗ್ಲಿಂದ ತಿಳ್ಕೊಂಡಿದ್ದೆ. ಬಟ್ ಕೆಲವೊಮ್ಮೆ ಮನುಷ್ಯನ ಸಹಜ ಪ್ರವೃತ್ತಿ ಅನ್ನುವಂತೆ ಸತ್ಯಾನ್ವೇಷಣೆ ಅದು ಇದು ಅಂತ ಆರಿಸಿದ ಹೋದ್ರೆ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗಿವೆ ಸರ್. ಫಾರ್ ಎಕ್ಸಾಂಪಲ್, ಈಗ ವಾಲಿಯನ್ನು ಕೊಂದಿದ್ದು ಅಲ್ಲಿ ಏನಾಗಿತ್ತು? ವಾಲಿ ಒಂದು ಗವಿ ಧರ್ಮ ಜಿಜ್ಞಾಸೆಗೆ ಸಂಬಂಧಪಟ್ಟಾಗ ನೀವು ತಿಳ್ಕೋಬೇಕು ಅನ್ನೋದಾದ್ರೆ, ಅದು ಈ ಜಿಜ್ಞಾಸೆ ಇಲ್ಲಿ 1 ಗಂಟೆಯಲ್ಲಿ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಪ್ರಸ್ತಾಪ ಮಾಡ್ಲಿಲ್ಲ. ಶ್ರೀರಾಮ ಪರೀಕ್ಷಣಂ ಅಂತ DVG ಬರೆದ ಒಂದು ಪದ್ಯ ಬರೆದಿದೆ ಪುಸ್ತಕ. ಅದು ಮಂಕುತಿಮ್ಮನ ಕಗ್ಗಕ್ಕಿಂತ ಮುಂಚೆ ಬರೆದಿದ್ದದು. ಆ ಶ್ರೀರಾಮ ಪರೀಕ್ಷಣಂನಲ್ಲಿ ವಾಲಿನ್ ಕೊಂದಿದ್ ಸರಿಯೇ, ರಾವಣನ್ ಕೊಂದಿದ್ ಸರಿಯೇ ಅಂತ ಮಂಡೋದರಿ ಪ್ರಶ್ನೆ ಮಾಡ್ತಾಳೆ, ಅಹಲ್ಯ ಪ್ರಶ್ನೆ ಮಾಡ್ತಾಳೆ. ಅದ್ರಲ್ಲಿ ಓದಿದ್ರೆ ಆ ಜಿಜ್ಞಾಸೆ ತುಂಬಾ ಚೆನ್ನಾಗಿದೆ, ಅದು ನಮ್ಗೆ ಸ್ಪಷ್ಟ ಆಗುತ್ತೆ. ಆದ್ರೆ ಒಂದು ಧರ್ಮ ಅಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಸಾಮಾನ್ಯಕ್ಕೆ ವ್ಯಕ್ತಿ ಧರ್ಮದಲ್ಲೇ ಎಲ್ಲಾ ಸರಿ ತಪ್ಪುಗಳು ಹೇಳ್ತೀನಲ್ಲ, ಕಾರಣ ಪರಿಣಾಮ ಪರಿಹಾರ 3 ದೃಷ್ಟಿಯಿಂದ ಪಾತ್ರ, ಆ ಬೇರೆ ಬೇರೆ ಪಾತ್ರಗಳಿಗೆ ಏನಾಗ್ತಿತ್ತು ನಾನು ಮಾಡದೇ ಇದ್ರೆ ಏನೋ ಅಂತ ಚರ್ಚೆ ಇದೆ. ದಯಮಾಡಿ ಆ ಪುಸ್ತಕವನ್ನ ಓದ್ಬೇಕು ಅಂತ ತಮ್ಮಲ್ಲಿ ಕೇಳ್ಬೋದು. ಸರಿ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಇದು ಕೇಳ್ತಾ ಹೋದ್ರೆ ನಮ್ಗೆ ಇದೆ ಇನ್ನೂ 1-2 ತಾಸು ಕೇಳ್ಬೇಕು ಅನ್ನೋ ರೀತಿಯಲ್ಲಿ ಇದಾಗ್ತಾ ಇತ್ತು. ತಾವೇ ಹೇಳ್ದಂಗೆ ಬಹಳಷ್ಟು ಹೇಳಿಲ್ಲ ಅಂತೇಳಿ, ರಾಮ ಪೂರ್ವಭಾಷಿ, ರಾಮ ಅಕ್ಲಿಷ್ಟ ಕರ್ಮಣ, ನೀವೇ ಬಹಳಷ್ಟು ಹೇಳಿದ್ದು. ಅದನ್ನು ಇವತ್ತು ಉಲ್ಲೇಖ ಮಾಡ್ಲಿಕ್ಕೆ ಆಗ್ಲಿಲ್ಲ ಸಮಯದ ಕಾರಣದಿಂದ ಅನ್ಕೊಳ್ತೀನಿ. ಅದ್ಭುತವಾಗಿತ್ತು ಸರ್. ಧರ್ಮದ ಜಿಜ್ಞಾಸೆಯನ್ನ ನೀವು ಪ್ರಾರಂಭಿಸಿದಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಹೊಸ ಹೊಳಹುಗಳನ್ನ ಕೊಡ್ತು ಸರ್. ಧನ್ಯವಾದಗಳು. ಇನ್ನಾರು ಪ್ರತಿಕ್ರಿಯೆ ಇದೆಯಾ? ಮತ್ತೆ ಗುರುವಾರ ದಿವಸ ಇನ್ನೂ ಧರ್ಮ ಸೂಕ್ಷ್ಮಗಳು ಕೆಲವು ಬರ್ತಾ ಇವೆ ಜೈನ ಧರ್ಮದ ದೃಷ್ಟಿಯಿಂದ. ಅದರಲ್ಲಿ ತಾವು ಭಾಗವಹಿಸುವುದಕ್ಕೆ ಅವಕಾಶ ಇದೆ. ಇನ್ನಾರದ್ದು ಪ್ರತಿಕ್ರಿಯೆ ಇಲ್ವಾ? ಇನ್ನೂ ನಿಮ್ಮ ಪ್ರಶ್ನೆಗಳು ಬೇಕಾದ್ರೆ ಅದೇ ಹೇಳಿದ್ನಲ್ಲ, ನಮ್ಮ ವೇದಿಕೆಯಲ್ಲಿ ಹಾಕ್ಬೋದು. ಆಮೇಲೆ ಇದ್ರದ್ದು ನಿಮಗೆ ಕಳಿಸ್ಕೊಡ್ತಾರಲ್ಲ ಯೂಟ್ಯೂಬ್ ಲಿಂಕು, ಅದರಲ್ಲಿ ಕೂಡ ನಿಮ್ಮ ಪ್ರತಿಕ್ರಿಯೆ ಹಾಕ್ಬೋದು. ಅದಾಗ್ಲೇ ಗಣೇಶ್ ಬರ್ದಿದ್ದಾರೆ. ಖಂಡಿತ ಮತ್ತೆ ಪ್ರಶ್ನೆ ಇದ್ರೆ ತಂಡದವ್ರು ಹಾಕ್ಬೋದು. ಉಮೇಶ್ ಅವ್ರದ್ದು ಏನಾದ್ರು ಪ್ರಶ್ನೆ ಇದೆಯಾ? ಹೌದು ಹೌದು ಸರ್, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದು ನನ್ನ ಮೊದಲೇ ಪ್ರಶ್ನೆ ಇಷ್ಟು ಚರ್ಚೆಗಳಲ್ಲಿ. ಆಯ್ತು, ಏನ್ ತೊಂದ್ರೆ ಇಲ್ಲ. ಏನಿಲ್ಲ, ನಿಮ್ಮ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಕೊಡ್ತಿದ್ರಿ, ಈಗ ನಿಲ್ಲಿಸ್ಬಿಟ್ಟಿದ್ರ, ಅದ್ಯಾಕೆ ನಮ್ಮ ಮೇಲೆ ನಾನು ನಿಮ್ಮಿಂದ ಆದಿತ್ಯ ಹೃದಯದ ಬಗ್ಗೆ ಹೆಚ್ಚಿನ ಮಾತುಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೆ. ಇನ್ ಯಾವಾಗಾದ್ರೂ ಸಾಧ್ಯವಾದ್ರೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಆದಿತ್ಯ ಹೃದಯದ ಬಗ್ಗೆ.
ಆಗ್ಲಿ ಒಂದ್ ದಿವಸ ಆದಿತ್ಯ ಹೃದಯದ ಬಗ್ಗೆನೂ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಮುಗಿಸ್ಬೋದಪ್ಪ? ಸರಿ ಸರ್, ಮತ್ತೆ ಪ್ರಶ್ನೆ ಇದ್ರೆ ನಮ್ಮ ಆಚಾರ ಅದೇ ಅಲ್ಲೇ ಹಾಕ್ಬೋದು ಅಂತ ಕೇಳ್ತಾ, ಮತ್ತೆ ಗುರುವಾರ ದಿನ ಇನ್ನೊಂದು ಪರ್ವಜಾಲನ್ಯಾಸಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಈಗಲೇ ಹೇಳ್ತಾ ಇದ್ದೀನಿ. ಅದರ ನಂತರ ಮತ್ತೆ ಮುಂದಿನ ಭಾನುವಾರದಿಂದ ಯಥಾವತ್ತಾಗಿ ನಮ್ಮ ಲೀಲಾ ಜಾಲನ್ಯಾಸದಲ್ಲಿ ಇದು ಶಾಂತಿಯ ಕುರಿತಾದಂಥ ಚರ್ಚೆ ನಡೀತಾ ಇತ್ತು, ಅದು ಮುಂದುವರಿಯುತ್ತೆ. ಬಂದಂಥ ಎಲ್ರಿಗೂ ಕೂಡ ಸರ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ಕಾರ.